ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಪಂಚಾಂಗ ಫಲ ನೋಡೋಣ. 22 ಡಿಸೆಂಬರ್ 2024 ಭಾನುವಾರ, ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ಸಪ್ತಮಿ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಆಯುಷ್ಮಾನ್ ಯೋಗ, ಭವಕರಣ. ಪ್ರಪಂಚದಲ್ಲಿ ಯಾರನ್ನು ಬೇಕಾದ್ರೂ ಸೋಲಿಸ್ಬೋದು ಮಕ್ಕಳೇ, ನೆನಪಲ್ಲಿ ಇಟ್ಕೊಳ್ಳಿ. ಯಾರನ್ನು ಬೇಕಾದ್ರೂ. ತುಂಬ ಜನ ಗುರುಗಳೇ ನಮಗೆ ಎಕ್ಸಾಮ್ ಪಾಸ್ ಆಗೋಕ್ಕಾಗ್ತಲ್ಲ, ನಾನು ಸೋತು ಬಿಟ್ಟೆ. ಖಂಡಿತ ಇಲ್ಲ. ತುಂಬ ಜನ ಫಸ್ಟ್ ಅಟೆಂಪ್ಟಲ್ಲೂ ಆಗಿದ್ದಾರೆ, ಕೆಲವರು 70ನೇ ವಯಸ್ಸಲ್ಲೂ ಕೂಡ ಎಕ್ಸಾಮ್ ಬರೆದು ಪಾಸ್ ಆಗಿದ್ದಾರೆ. ನಾವುಗಳು ಏನಾಗ್ಬಿಟ್ಟಿದ್ದೇವೆ, ಬಾವಿಯ ಕಪ್ಪೆ ಆಗ್ಬಿಟ್ಟಿದ್ದಾರೆ. ನಾವಲ್ಲಿ ಸೋಲನ್ನೇ ಜೀವನ ಮಾಡಿ ಇಟ್ಕೊಬಿಟ್ಟಿದ್ದೇವೆ. ನಮ್ಮ ಬದುಕಿಷ್ಟೇ, ನಮ್ಮ ಜೀವನ ಇಷ್ಟೇ. ನಾವೇ ಸೋಲನ್ನು ಅಪ್ಪಿಕೊಂಡು ಬಿಟ್ಟಿದ್ದೇವೆ. ಪ್ರತಿ ಹೆಜ್ಜೆಯಲ್ಲೂ, ಪ್ರತಿ ಆಲೋಚನೆಯಲ್ಲೂ. ಮನೆ ಒಂದು ತಾಯಿ ಜೀವ ಬರುತ್ತೆ, ತುಂಬ ಕಣ್ಣೀರು. ಮಗ ಇಂಜಿನಿಯರಿಂಗ್ ಓದಿಸಿದ್ದಾರೆ, ಕಾಲ ಮೇಲೆ ಕಾಲು ಹಾಕ್ಕೊಂಡು ನಾನೇ ಕೆಲ್ಸಕ್ಕೆ ಹೋಗ್ಬೇಕು, ಇದ್ದೀರಲ್ಲ ಇಬ್ರು ದುಡಿದು ಸಾಕಿ ನನ್ನ. ಸೋಲನ್ನು ನಾವೇ ಅಪ್ಕೊಬಿಟ್ಟಿದ್ದೇವೆ. ತಾಯಿ ಜೀವದ ಮನಸ್ಸು ಎಷ್ಟು ನೊಂದಿರ್ಬೇಕು ಯೋಚನೆ ಮಾಡಿ ನೋಡಿ ಮಕ್ಕಳು. ಹಾಗೆ ಜಾತಕದಲ್ಲಿ ನಾನು ಹಾಗೆ ನಿನ್ನದು ಎಲ್ಲ ಇದ್ದು ಏನೂ ಇಲ್ಲದ ಸನ್ಯಾಸಿ ಜೀವನ ಅಂದರೆ ಆಲ್ರೆಡಿ ಸ್ಪಿರಿಚುವಲ್ ಅಪ್ಕೊಬಿಟ್ಟಿದೆ ಆ ಮಗು ಜೀವನ. ಎಲ್ಲೋ ಒಂದು ಧ್ಯಾನ, ಇನ್ನೊಂದು, ಎಲ್ಲ ಬರೀ ನೋವೇ ಗುರುಗಳೇ. ನೋಡೋಕೆ ಹೊರಗಡೆ ಚೆನ್ನಾಗಿದ್ದೇನೆ, ಎಲ್ಲರ ಮುಂದ್ಗಡೆ ನಗುವಾಗಿದ್ದೇನೆ. ಸುಮಾರು ಒಂದು 10 ನಿಮಿಷ ಸೋಲನ್ನು ಒಪ್ಕೊಬಿಟ್ಟಿದ್ದಾಳೆ. ಒಂದು 50 ಆಸುಪಾಸಿಗೆ ಒಂದು 70 ಅಜ್ಜಿ ಥರ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾಳೆ. ನನ್ನ ಬದುಕಿಷ್ಟೇ, ಇನ್ನೇನಿದೆ, ಇನ್ಯಾಗಿದೆ, ಇನ್ಯಾಕಿದೆ, ಇನ್ನೇನಕ್ಕಿದೆ, ಈ ರೀತಿಯ ಭಾವಾರ್ಥಗಳಲ್ಲಿ ತುಂಬಿಸಿಟ್ಕೊಬಿಟ್ಟಿದ್ದ ಮಗು. ಈ ರೀತಿಯ ಭಾವಾರ್ಥಗಳಲ್ಲಿ ತುಂಬಿಸಿಟ್ಕೊಬಿಟ್ಟಿದೆ. ತುಂಬ ಜನ ಅದೇ, ನನ್ನ ಜೀವನ ಇಷ್ಟೇ, ನನ್ನ ಬದುಕಿಷ್ಟೇ. ಇಲ್ಲ, ಪ್ರತಿಯೊಂದು ನೋಡಿ, ಒಂದು ಮಾತು ಹೇಳ್ತಾರೆ ದೊಡ್ಡವರು, ಒಂದು ಗೆಲುವು ಗೆದ್ದ ವ್ಯಕ್ತಿಗಿಂತ 10 ಸೋಲು ಕಂಡಿರುವ ವ್ಯಕ್ತಿಯ ಬಳಿ ಹೋಗಿ ಕುಳಿತುಕೊಳ್ಳಿ, ನಿಮಗೆ ಸಿಗುವಂಥ ಜೀವನದ ಅನುಭವಗಳು ಅತ್ಯದ್ಭುತ. ಗೆದ್ದವ್ರ ಹತ್ರ ಹೋಗಿ ಕೂತ್ಕೊಂಡ್ರೆ ಮ್ಯಾಕ್ಸಿಮಮ್ ಅವನೇನು ಹೇಳ್ತಾನೆ ಗೊತ್ತಾ ನಿಮಗೆ, ನಾನು ರಾತ್ರಿ ಕಷ್ಟಪಟ್ಟೆ, ನಿದ್ದೆ ಕೆಟ್ಟೆ, 16 ಗಂಟೆ ಓಡಿದೆ, ವಾರಕ್ಕೆ 70 ಗಂಟೆ ಕೆಲಸ ಮಾಡಿದೆ, 100 ಅವರ್ಸ್ ನಾನು ಕೆಲಸ ಮಾಡಿದೆ, ಅಮ್ಮನ ಬಿಟ್ಟೆ, ಅಪ್ಪನ ಬಿಟ್ಟೆ, ಅದು ಬಿಟ್ಟೆ, ಇದು ಬಿಟ್ಟೆ, ಇದೆಲ್ಲ ಹೇಳ್ತಾರೆ. ನಾವು ಅದನ್ನೇ ನೋಡ್ತಿರ್ತೇವೆ. ನಾವು ಯಾವಾಗಲೂ ಅಷ್ಟೇ ಗೆದ್ದಿರೋರ ಹಿಂದ್ಗಡೆನ ಹೋಗೋದು. ಯಾರಾದರೂ ಒಂದು 10 ಸೋಲನ್ನು, ಒಂದು 100 ಸೋಲನ್ನು ಆಗಿರ್ತಕ್ಕಂಥ ವ್ಯಕ್ತಿಯ ಪಕ್ಕ ಹೋಗಿ ಕುತ್ಕೊಳ್ಳಿ ಮಕ್ಕಳೇ, ನೀವು ಅರ್ಧ ಜೀವನ ಗೆದ್ದು ಬಿಡ್ತೀರಿ. ಯು ವಿಲ್ ಲರ್ನ್. ನೀವು ಬಂದು ಜೀವನದಲ್ಲಿ ತುಂಬ ದೊಡ್ಡ ಗೆಲುವುಗಳನ್ನು ಕಾಣಬಹುದು. ಮತ್ತೆ ಸೋಲದ ಹಾಗೆ ಆ ಅನುಭವಸ್ಥರ ಮಾತಿನ ಮೇಲೆ ತುಂಬ ವಿಶೇಷವಾಗಿ ಅದಕ್ಕೆ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ನಾವು ಸೋಲಿಸ್ಬೋದು, ಯಾವುದನ್ನು ಬೇಕಾದರೂ ಸೋಲಿಸ್ಬೋದು. ಆದರೆ ಸೋಲಿನಲ್ಲೂ ನಗುವವರನ್ನು ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ. 100 ಸೋಲಾಗಿದ್ರು ಕೂಡ ಹಿ ಕಮ್ಸ್ ಬ್ಯಾಕ್. ಮರಳಿ ಪ್ರಯತ್ನ, ಅದನ್ಗೆ ಅದೊಂದು ಅನುಭವ. ಕಿತ್ಕೊಬಿಟ್ಟಿದ್ದಾರೆ, ಬದುಕನ್ನು ಕಿತ್ಕೊಬಿಟ್ಟಿದ್ದಾರೆ, ಜೀವನ ಕಿತ್ಕೊಬಿಟ್ಟಿದ್ದಾರೆ. ಇಲ್ಲ, ಮೊನ್ನೆ ಕೂಡ ಇನ್ನೂ ಒಂದು ತಾಯಿ ಜೀವ, ಕಡಿಮೆ ಎಂದರೂ 300 ಕೋಟಿಗಳ ವ್ಯವಹಾರ ಮಾಡಿದಂಥ ಯಜಮಾನ ಕೊರೋನಾ ಸಂದರ್ಭದಲ್ಲಿ ಎಲ್ಲೋ ಒಂದು ವ್ಯವಹಾರ ಕೈಜಾರುತ್ತೆ. ನಂಬಿದವರು, ಜೊತೆಯಲ್ಲಿದ್ದವರು, ದುಡ್ಡು ತೆಗೆದುಕೊಂಡವರು, ತಾನು ತಗೊಂಡಿರೋರು ಕೊಡಬೇಕು. ಮರ್ಯಾದೆ ಪ್ರಶ್ನೆ, ಪ್ರೆಸ್ಟೀಜ್ ಪ್ರಶ್ನೆ, ಒಂದು ರೀತಿ ಹೈ ಇನ್ಕಮ್ ಗ್ರೂಪ್ ಅಂತ ಏನು ಹೇಳ್ತೇವೆ, ಹೈ ಸ್ಟೇಟಸ್ ಗ್ರೂಪ್ ಅನ್ನೋದು ಬಂದ್ಬಿಟ್ಟಿದೆ. ಅಂಥ ಒಂದು ಬಡಾವಣೆಯಲ್ಲಿ ಬಹುದೊಡ್ಡ
ಸೂಪರ್ ಸ್ಟಾರ್ಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಇರತಕ್ಕಂಥ ಒಂದು ಆ ವಲಯದ ಝೋನಲ್ಲಿ ಮನೆ ಮಾಡಿದಂಥ ವ್ಯಕ್ತಿ ಅರ್ಧರ್ಧ ರೇಟಿಗೆ, ಕಾಲು ಭಾಗ ರೇಟಿಗೆ ಇರೋದೆಲ್ಲ ಅಲ್ಲಿ ಬರೆದು ಬಿಟ್ಟಿದ್ದೇನೆ. ಭೂಮಿ ಮನೆ ಬಂಗಾರ ಕಳೆದುಕೊಳ್ಳುವಿರಿ, ವ್ಯವಹಾರದಲ್ಲಿ ಚಿಕ್ಕುಗಳಾಗುತ್ತೆ ಅಂತ. ತಾಯಿ ಜೀವ, ಹೌದು ಗುರುಗಳೇ, ನನ್ನ ಅಂಕೆಗೂ ಮೀರಿದಂಥ ಸಂಖ್ಯೆ ಇತ್ತು. ನಾನು ಬರೆದಿದ್ದ ಅದರಲ್ಲಿ 60 ಕೋಟಿ 90 ಕೋಟಿ ವ್ಯವಹಾರ ಮುಳುಗು ನೀರು ತಂದಿರುತ್ತೆ ಅಂದರೆ ಅಲ್ಲಾಗಿರೋದು ಅದರ ಡಬಲ್. 60 90 150 ಅಂದರೆ ಅಲ್ಲಾಗಿರೋದು 300 ಕೋಟಿ. ಹೇಳಿದ್ದಿಷ್ಟೇ. ಅವ್ವಾ, ನೀವು ತಪ್ಪಾಗಿ ಯೋಚನೆ ಮಾಡ್ಕೊತಿದ್ದೀರಾ. ನಿಮ್ಮ ಯಜಮಾನರ ಜಾತಕ ನಿಮಗೆ ಗೊತ್ತಿಲ್ಲ. ಈಗ ಅದನ್ನು ಬೇಕಿರೋದು ಪಕ್ಕದಲ್ಲಿ ನಿಲ್ಲತಕ್ಕಂಥ ಒಬ್ಬ ವ್ಯಕ್ತಿ. ನೀವು ನಿಂತ್ಕೊಳ್ಳಿ ಸಾಕು. ಸೋಲಿನಲ್ಲೂ ನಿನ್ನ ಯಜಮಾನ ನಗುತ್ತಾನೆ, ಅವ್ನು ಗೆದ್ದು ಬಿಡ್ತಾನೆ. ಇವಾಗ ನಗ್ತಾ ಹಿಂಗೆ ಕೂತಿದ್ದಾನೆ. ಈಗ ಅವನಿಗೆ ಬೇಕಿರೋದು ಒಂದೇ ಒಂದು ಪಕ್ಕದಲ್ಲಿ ನಾವಿದ್ದೀವ್ರಿ, ನಡೀರಿ. ಯಾಕ್ರಿ ಯೋಚನೆ ಮಾಡ್ತೀರಾ? ಕೆಲವೊಮ್ಮೆ ಹೀಗಾಗ್ಬಿಡುತ್ತೆ ಮಕ್ಕಳೇ ಜೀವನದಲ್ಲಿ. ತಿಳಿಯದೇ ಇರುವುದನ್ನು ಮಾಡಲು ಹೋಗಬೇಡಿ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ನನ್ನ ಗುರುಗಳು ಹೇಳಿದಂಥ ಮಾತು, ತಿಳಿಯದ ವ್ಯವಹಾರ ಮಾಡಬೇಡಿ, ತಿಳಿಯದ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರಲ್ಲಿ ಒಂದು ಅನುಭವ ಬರೋವರೆಗೂ ಒಂದು ಸಮಯ ತಗೊಳ್ಳಿ. ಯಾರೋ ಕೋಟಿಗಳಲ್ಲಿ ಒಬ್ರು ತಿಳಿಯದೆ ವ್ಯಾಪಾರ ಮಾಡಿದ್ದು ಯಾವುದೋ ಒಂದು ದಿಢೀರ್ ಅಂತ ಒಂದು ಸಕ್ಸಸ್ ಆಗ್ಬಿಟ್ಟಿರುತ್ತೆ. ಸಕ್ಸಸ್ಗೆ 100 ಜನ ಅಪ್ಪಂದ್ರೆ ಎಲ್ಲರೂ ಬಂದು ಹೇಳ್ತಾರೆ, ನಾನು ಅವತ್ತು ಗೈಡೆನ್ಸ್ ಮಾಡಿದೆ, ಹೇಳಿದೆ, ಮಾಡಿದೆ, ನಾನು ನಿಂತೆ, ಇನ್ನೊಂದು ಮಾಡಿದೆ ಅನ್ನತಕ್ಕಂಥದ್ದು. ದಯಮಾಡಿ ಹೇಳ್ತೇನೆ, ಅಂತ ಒಂದು ಯಾರೋ ಟ್ರೇಡಿಂಗ್ನಲ್ಲಿ ಒಂದು 1000 ಜನರಲ್ಲಿ 10,000 ಜನರಲ್ಲಿ ಯಾರೋ ಒಬ್ರಿಗೆ ಹೊಡೆದಿದೆ. ಯಾರೋ 1,00,000 ಜನರಲ್ಲಿ ಒಬ್ಬರಿಗೆ ಲಾಟ್ರಿ ಹೊಡೆದಿದೆ. ಯಾರೋ 10,000 ಜನರಲ್ಲಿ ಒಂದು ರೇಸ್ ಗೆದ್ದಿರ್ತಾನೆ, ಒಂದು ಬೆಟ್ಟಿಂಗ್ ಗೆದ್ದಿರ್ತಾನೆ. ಅಷ್ಟೂ ಜನ ಸೋತಿದ್ದಾರೆ, ನೆನಪಿಟ್ಟುಕೊಳ್ಳಿ. ಅಷ್ಟೂ ಜನ ಸೋತಿದ್ದಾರೆ. ನಾನು ಮೊದಲಿಂದಲೂ ಹೇಳ್ತಿದ್ದೆ, IPL ಅನ್ನೋದು ಒಂದು ಬಹುದೊಡ್ಡ ಬೆಟ್ಟಿಂಗ್ ಸ್ಕ್ಯಾಂಡಲ್ನ ಒಂದು ದೊಡ್ಡ ಎಡವಟ್ಟಿನ ಬಾಬತ್ತು ಅಂತ. ಇತ್ತೀಚೆಗೆ ಲಲಿತ್ ಮೋದಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾನೆ. ಅದು ಕೇಳ್ತಿದ್ದಾಗ ಅನ್ನಿಸ್ತು, ಎಷ್ಟೆಲ್ಲ ಸುಳ್ಳಿನ ಕಂತೆಗಳು ಇವ್ರು ನಮ್ಮ ಮುಂದ್ಗಡೆ ಒಂದು ಮಾಯಾ ಪರದೆ ಇಟ್ಟುಬಿಟ್ಟು ಆಟ ಆಡಿಸ್ತಿದ್ದಾರೆ. ಪ್ರತಿ ಆಟಗಾರ, ಪ್ರತಿಯೊಂದು ವ್ಯವಸ್ಥೆಯು ಅಲ್ಲೊಂದು ದುರ್ವ್ಯವಸ್ಥೆ ಅಂತ ಆತ ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ತಾನೆ. ಇಲ್ಲಿಂದ ಓಡೋಗಿರೋ ಲಲಿತ್ ಮೋದಿ, ಅದರ ಮೇಲೆ ಅಟ್ಯಾಕು, ಇನ್ನೊಂದು ಬೇರೆ ಬೇರೆ ಕಥೆಗಳು ಅಂತ ಹೇಳಿದ್ರೆ ಅದೆಷ್ಟು ನಿಜವೋ ಸುಳ್ವೋ ಬೇರೆ. ಬಟ್ ಆಟದಲ್ಲೊಂದು ಮೋಸ ನೋಡಿ. ಶನಿ ಕುಜ ಷಷ್ಟಾಷ್ಟಕ ಸತ್ಯ ಕಕ್ಕಿಸ್ಬಿಟ್ಟಿದೆ. ವ್ಯಕ್ತಿಗಳ ಆಲೋಚನೆ, ಚಿಂತನೆ, ಮಂಥನ ಹೇಳ್ತಲೇ ಇದೆ ನಾನು ಮೊದಲಿಂದು. IPL ಇಸ್ ಅ ಬೆಟ್ಟಿಂಗ್ ಸ್ಕ್ಯಾಂಡಲ್. ಅವ್ರಿಗೊಂದೊಂದು ಟೀಮ್ ಒಂದಿಬ್ಬಿಬ್ರು ಬೇಕು, ಅವ್ರನ್ನ ಮಾತ್ರ ತೋರಿಸಿ ಅದನ್ನ ದುಡ್ಡು ಬಾಚಲಿಕ್ಕೆ, ಇನ್ನೊಂದಕ್ಕೆ ಅನ್ನತಕ್ಕಂಥದ್ದು ಒಂದು. IPL ಇವತ್ತು 100 ಈ ರೀತಿಯ ಆಟಗಳೆಲ್ಲ ಶುರು ಆಗ್ಬಿಟ್ಟಿದೆ. ನಿಜವಾದ ಆಟಗಾರ ಎಲ್ಲಿ? ಇದೀಗೆ ಮಕ್ಕಳೇ, ನಿಜವಾದ ಆಟಕ್ಕೆ ಬೆಲೆ ಇಲ್ಲ. ಅದಕ್ಕೆ ಹೇಳ್ತಿರ್ತಾನೆ, ಸೋಲಿನಲ್ಲೂ ನಗುತ್ತಿರುವ ವ್ಯಕ್ತಿ ಹತ್ರ ಹೋಗಿ ಯು ವಿಲ್ ಗೆಟ್ ಲಾಟ್ ಆಫ್ ಆನ್ಸರ್ಸ್. ತುಂಬಾ ಉತ್ತರ ಸಿಗುತ್ತೆ, ತುಂಬಾ ಉತ್ತರ ಸಿಗುತ್ತೆ. ಇವತ್ತು ನಾವೇನ್ ಮಾಡ್ಬಿಟ್ಟಿದ್ದೇವೆ, ಯಾರೋ ಗೆದ್ದಿರೋರ್ನ ಕಾಪಿ ಮಾಡೋದು ಜಾಸ್ತಿ. ಅವರು ಗೆದ್ಬಿಟ್ರು, ನಾವು ಅದನ್ನೇ ಮಾಡಿಬಿಡೋಣ. ಅದರಲ್ಲಿ ಅನುಭವ ತಿಳ್ಕೊಂಡಿಲ್ಲ, ಅದರಲ್ಲಿ ಆಳ ಅಗಲ ಇಳಿದಿಲ್ಲ, ಮಾಡಿಲ್ಲ, ಹೋರಾಟ ಮಾಡಿಲ್ಲ, ಪರಿಶ್ರಮ ಪಟ್ಟಿಲ್ಲ. ಸೊ ವಿ ಜಸ್ಟ್ ಗಾಟ್ ಸ್ಟ್ರಕ್. ಇನ್ನೊಬ್ಬರನ್ನ ಹೇಳ್ತಾ ಕಳ್ಕೊಂಡು ಈ ಥರ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ದಯಮಾಡಿ ಇದನ್ನು ಬರೆದಿಟ್ಕೊಳ್ಳಿ ಮಕ್ಕಳು. ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸ್ಬೋದು, ಆದರೆ ಸೋಲ್ನಲ್ಲೂ ಕೂಡ ಬಿಡೋ ಇನ್ನೊಂದು ಆಟ ಆಡೋಣ, ಇದೊಂದು ಅನುಭವ. ಆದರೆ ಇನ್ನೂ ಒಂದು ಮಾತಿದೆ, ಅನುಭವದ ಮಾತು, ಹಿರಿಯರು ಹೇಳ್ತಕ್ಕಂಥದ್ದು. ತುಂಬ ದೊಡ್ಡ ದೊಡ್ಡ ಸಾಧಕರ ಜೊತೆಯಲ್ಲಿ ವಿದ್ಯೆಯ ಸಾಕ್ಷಾತ್ಕಾರದಿಂದ ಕೂತಿರ್ತಾನೆ, ಮಾತಾಡ್ತಿರ್ತಾನೆ, ತಿಳ್ಕೊಂಡಿರ್ತಕ್ಕಂಥದ್ದು. ನಿನ್ನ ಕುಟುಂಬ, ನಿನ್ನ ಸುತ್ತಮುತ್ತಲ ಇರತಕ್ಕಂಥ ಪರಿವಾರಕ್ಕೆ ಒಂದು ವ್ಯವಸ್ಥೆ, ಭದ್ರತೆ ಇಟ್ಟುಕೊಂಡೇ ಇಳಿಬೇಕು ಕೆಲವೊಂದು ಮಾಡಬೇಕಾದ್ರೆ. ಹೌದು, ಅದಕ್ಕೆ ಕುತ್ತು ತಂದಿಟ್ಕೋಬಾರ್ದು. ನಿನ್ನ ಬಂಡವಾಳಕ್ಕೆ ಕುತ್ತು ತಂದಿಟ್ಕೋಬಾರ್ದು. ನಿನ್ನ ಅಸಲು ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಟ್ಟಿದ್ದೀರಲ್ವ, ಅದು ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ಕುಟುಂಬ, ನಿಮ್ಮ ಹೆಸರು, ಅದಕ್ಕೆ ಡ್ಯಾಮೇಜ್ ಆಗದ ಹಾಗೆ ಇಟ್ಕೊಂಡು ನೀವು ಒಂದು ಯಾವುದೇ ರಂಗದಲ್ಲಿ ಇಡಿ. ಅಲ್ಲಿಗೆ ಬಂತು ಅಂದರೆ ಅಲ್ಲಿಗೆ ಬಿಟ್ಟುಬಿಡಿ. ರಿಸ್ಕ್ ಈ ಕುಟುಂಬವನ್ನ ತಂದಿಟ್ಕೋಬೇಡಿ. ನೀವು ಹರಿಶ್ಚಂದ್ರರಲ್ಲ, ತಗೊಬಂದು ಅವ್ರನ್ನ
ಪಣಕ್ಕಿಟ್ಟು ಆ ದುಡ್ಡು ತಗೊಂಡು ಸಾಲ ತೀರಿಸ್ತೇನೆ, ಇದೆಲ್ಲ ಆಗದ ಮಾತು. ಕಲಿಯುಗದಲ್ಲಿ ಬಿಡೋದಿಲ್ಲ, ತಿಂದಾಕ್ಬಿಡ್ತಾರೆ. ಹೌದು, ಸಾಯಿಸ್ಬಿಡ್ತಾರೆ. ಡೈರೆಕ್ಟ್ ಥ್ರೆಟ್ಟೇ ಕೊಡ್ತಾರೆ. ನಾನು ಹೇಳಿದ್ನಲ್ಲ, ಡೈರೆಕ್ಟ್ ಥ್ರೆಟ್ಟೇ ಕೊಡ್ತಾರೆ. ಇದೆಲ್ಲ ನಡೆಯುತ್ತೆ ಈ ಕಲಿಯುಗದಲ್ಲಿ. ಧರ್ಮವಂತೂ ಇಲ್ಲವೇ ಇಲ್ಲ, ನ್ಯಾಯವೂ ಕೂಡ ಒಂದೇ ಕಾಲಲ್ಲಿ ನಿಂತ್ಕೊಂಡು ಹಿಂಗೆ ಒದ್ದಾಡ್ತಿರ್ತಕ್ಕಂಥದ್ದು. ನೋಡಿ, ಇದಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಪುಟ್ಟ ಕತೆ ಕೂಡ ನಾನು ಹೇಳ್ತೇನೆ. ಯಾಕಂದ್ರೆ ತುಂಬಾ ಜನ ಈ ಥರದ ಒಂದು ಸಿಚುವೇಶನ್ಗಳನ್ನ ಫೇಸ್ ಮಾಡಿಬಿಡ್ತೀರಿ. ಸೋಲಿನಲ್ಲಿಯೂ ಕೂಡ ನಗುವಂತ ವ್ಯಕ್ತಿಯನ್ನ ಯಾರಿಂದಲೂ ಸೋಲಿಸಲು ಆಗಲ್ಲ ಅನ್ನತಕ್ಕಂಥದ್ದಕ್ಕೆ ಒಮ್ಮೆ ಒಬ್ಬ ರಾಜ, ಆತನ ಆಸ್ಥಾನದಲ್ಲಿ ಒಂದು ವಿಚಿತ್ರವಾದಂಥ ಒಂದು ನ್ಯಾಯದ ಒಂದು ಪರಿಧಿ ಬರುತ್ತೆ. ರಾಜ ವಿಚಿತ್ರವಾದಂಥದ್ದು, ಎಲ್ಲೂ ಕೇಳದ್ದು, ಎಲ್ಲೂ ನೋಡೋದು. ಇಬ್ಬರು ತಾಯಂದ್ರು ಬರ್ತಾರೆ, ಒಂದೇ ಮಗು. ಈ ಮಗುವಿಗೆ ತಾಯಿ ನಾನೇ ಅಂತ ಒಂದು ತಾಯಿ, ಇಲ್ಲ ಮಹಾಸ್ವಾಮಿ, ಈ ಮಗುವಿಗೆ ತಾಯಿ ನಾನೇ. ಈಗ ಆ ಮಗು ಚಿಕ್ಕ ಮಗುಗೆ ಏನ್ ಕೇಳ್ತೀರಾ ಮಕ್ಕಳು? ಈಗ ನೋಡಿ, ಕೋರ್ಟಲ್ಲಿ ಎಷ್ಟೋ ಬಾರಿ ಸಮಸ್ಯೆಗಳು ಬರುತ್ತೆ. ಅದಕ್ಕೆ ಕೋರ್ಟ್ ಏನ್ ಮಾಡುತ್ತೆ ಅಂದ್ರೆ, ಮಕ್ಕಳು ಒಂದು ಮೆಚೂರಿಟಿ ಬರುವವರೆಗೂ ತಾಯಿಯ ಬಳಿ ಇರಲಿ ಅಂತ ಹೇಳುತ್ತೆ. ಕೆಲವು ಸ್ವಾರ್ಥಿ ತಾಯಂದ್ರು ಮಕ್ಕಳನ್ನ ಗಂಡನಿಗೆ ತೋರಿಸದ ಹಾಗೆ ಬೆಳೆಸ್ಬಿಡ್ತಾರೆ. ಕೋರ್ಟ್ ಹೇಳಿರುತ್ತೆ, ವೀಕೆಂಡು ಇನ್ನೊಂದು. ತಂದೆ ಪ್ರೀತಿ ಯಾಕೆ ಕಳೆದಾಕ್ಬೇಕು? ನನಗೂ ನಿನಗೂ ಜಗಳ, ನನಗೂ ನಿನಗೂ ಮುನಿಸು, ನನಗೂ ನಿನಗೂ ಭಿನ್ನಾಭಿಪ್ರಾಯ, ಅನರ್ಥ ಅಪಾರ್ಥ, ಇದೆಲ್ಲ ನಡೆದು ಬಿಟ್ಟಿದೆ. ಸರಿ, ಮಗುವಿಗೆ ಯಾಕೆ ತಂದೆ ಪ್ರೀತಿ ಇಲ್ಲ ತಾಯಿ ಪ್ರೀತಿ ಕಳೆದಾಕ್ಬೇಕು? 100 ಬಾರಿಯೂ ನ್ಯಾಯಾಲಯದಲ್ಲಿ ನನಗೆ ತಿಳಿದಿರೋ ಹಾಗೆ 99 ಬಾರಿ 100 ಕೇಸ್ ನಡೆದ್ರೆ ಮಗುವನ್ನ ತಾಯಿಗೆ ಹ್ಯಾಂಡ್ ಓವರ್ ಕೊಡೋದು. ಕೆಲವು ತಾಯಂದರು ಇದಾರಪ್ಪ ಕಲಿಯುಗ, ಅದನ್ನೇ ಜಿದ್ದಾಗಿ ತಿಳ್ಕೊಬಿಡ್ತಾರೆ, ಮಗುವನ್ನ ತೋರಿಸ್ದಾಗ ಮಾಡಿಬಿಡ್ತಾರೆ. ಕೋರ್ಟ್ ಹೇಳಿರುತ್ತೆ, ಬೇಡ ಧರ್ಮ, ಬೇಡ ನ್ಯಾಯ, ಅಮ್ಮ ಅಪ್ಪ ಬೇಕಮ್ಮ ಅಂತ ಮಗು ಕೇಳಿದ್ರೆ ಏನ್ ಹೇಳುದು? ನಿಮ್ಮಪ್ಪ ಕೆಟ್ಟವನು, ನಿಮ್ಮಪ್ಪ ಸರಿ ಇಲ್ಲ. ಎಳೆ ಮಗುವಿನಿಂದಲೇ ಹೇಳ್ಕೊಟ್ಟು ಬಿಡೋದು, ತೀರಾ ಅಪ್ಪನಿಲ್ಲದೆ ಬೆಳೆಸ್ಬಿಡೋದು. ಆ ಮಗುವಲ್ಲ ಭದ್ರತಾ ಭಾವನೆ ಬರೋದಿಲ್ಲ. ಯೋಚನೆ ಮಾಡಿ ನೋಡಿ, ಇವತ್ತು ನೀವು ನೋಡಿ ನ್ಯಾಯಾಲಯದ ಪರಿಧಿಯಲ್ಲಿ ಈ ಥರದ್ದು ಎಷ್ಟೋ ಕೇಸುಗಳು ಬರ್ತಿದೆ. ಮಗುವನ್ನು ನೋಡ್ಲಿಕ್ಕೆ ಬಿಡ್ತಿಲ್ಲ ಸ್ವಾಮಿ, ಮಗುವನ್ನು ನೋಡ್ಲಿಕ್ಕೆ ಬಿಡ್ತಿಲ್ಲ. ನನಗೂ ನಿನಗೂ ಜಗಳ. ಮಕ್ಕಳೇನ್ ಮಾಡಿದ್ರು? ಮಕ್ಕಳಲ್ಲಿ ನಾವು ಪ್ರೀತಿ, ನಮ್ಮ ಜಗಳ ತೋರಿಸ್ಕೋಬಾರ್ದು, ಮಕ್ಕಳ ಮುಂದ್ಗಡೆ ಕಿರ್ಚಬಾರ್ದು, ಮಕ್ಕಳ ಮುಂದ್ಗಡೆ ಅಳಬಾರ್ದು ಗೊತ್ತಾ? ಮಕ್ಕಳ ಮುಂದ್ಗಡೆ ದುಗುಡ ತೋರಿಸ್ಬಾರ್ದು ಗೊತ್ತಾ? ಭಯ ತೋರಿಸ್ಬಾರ್ದು ಗೊತ್ತಾ? ನಾನು ಎಷ್ಟೋ ಬಾರಿ ಮೊನ್ನೆ ತಾಯಿ ಜೀವ ಮಗ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡು, ನೀವೇ ದುಡಿಬೇಕು, ನೀವೇ ತರಬೇಕು, ನೀವೇ ಮಾಡಬೇಕು. ಹೀಗೆ ಜಾತಕದಲ್ಲಿ ಒಂದು ಸಣ್ಣ ಸಮಸ್ಯೆ ಸೂಕ್ಷ್ಮವಾಗಿ ಗಮನಿಸ್ತಿದ್ರೆ ತಾಯಿ ಹೇಳುತ್ತೆ, ನಾನು ಗರ್ಭಿಣಿ, ಮದುವೆ ಆದ 1 ತಿಂಗಳಿಗೆ ಆಗ್ಬಿಟ್ಟೆ ಗುರುಗಳು, ಐ ವಾಸ್ ನಾಟ್ ರೆಡಿ. ಮೆಂಟಲಿ, ಫಿಸಿಕಲಿ, ಎಮೋಷನಲಿ ನಂಗೆ ಏನಂದ್ರೆ ಏನೂ ಗೊತ್ತಿಲ್ಲ. ಹೇಗೆ ಗಂಡನ ಸೇವೆ ಮಾಡಬೇಕು, ಗಂಡನನ್ನು ಹೇಗೆ ನೋಡ್ಕೋಬೇಕು, ಯಜಮಾನರನ್ನ ಏನು ನೋಡ್ಬೇಕು, ಸೊಸೆಯಾಗಿ ನನ್ನ ಕರ್ತವ್ಯ ಏನು, ಹೆಂಡತಿಯಾಗಿ ನನ್ನ ಕರ್ತವ್ಯ ಏನು, ಈ ಥರದ್ದು ಏನಂದ್ರೆ ಏನೂ ಗೊತ್ತಿಲ್ಲ. ಆ ಒದ್ದಾಟದಲ್ಲಿ ಅದು ಎಷ್ಟು ಸಂಕಟ ಪಟ್ನೋ. ಹುಟ್ಟಿದ ಮಗುವಿನಲ್ಲೊಂದು ದೋಷ, ಸಮ್ OCD ಪ್ರಾಬ್ಲಮ್, ಸಮ್ ಪ್ರಾಬ್ಲಮ್, ಮೆಸ್ಸಪ್ ಪ್ರಾಬ್ಲಮ್. ತಾಯಿ ಗರ್ಭ ಧರಿಸುವ ತಾಯಿ ಎಷ್ಟು ಶಾಂತಮೂರ್ತಿಯಾಗಿರ್ತಾರೋ, ಎಷ್ಟು ಸಮಾಧಾನ ಚಿತ್ತದಿಂದ ಇರ್ತಾರೋ, ಅಷ್ಟು ಸಮಾಧಾನದ ಮಗು ಇರ್ತಾರೆ. ಅದಕ್ಕೆ ಸಾಕ್ಷಿ ಪ್ರಹ್ಲಾದ, ಅದಕ್ಕೆ ಸಾಕ್ಷಿ ಧ್ರುವ, ಅದಕ್ಕೆ ಸಾಕ್ಷಿ ವಾಮನ ಅವತಾರ. ಹೌದು, ಅಲ್ಲೆಲ್ಲ ಸಿದ್ಧತೆ ಅವ್ರು ಮಾಡಿಕೊಂಡು ಎಲ್ಲ ಒಂದು ಶಕ್ತಿಯನ್ನ ಬಳಸಿ ಮಂತ್ರ, ತಂತ್ರ, ಪೂಜಾ, ಹೋಮ, ಹವನ, ಯಜ್ಞ, ಯಾಗ, ರಾಜಸ್ಯಗಳಾಗ್ಬಿಡ್ತಾರೆ. ಮಹರ್ಷಿಗಿಂತಲೂ ಮೇಲ್ಪಟ್ಟ ಒಂದು ತ್ಯಾಗಕ್ಕೆ ಸಿದ್ಧರಾಗ್ಬಿಟ್ಟಿರ್ತಾರೆ. ಅದಕ್ಕೆ ಅಂತ ಒಂದು ದೈವಾಂಶ ಸಂಭೂತ ಮಕ್ಕಳು ಹುಡ್ತಾರೆ. ನಮಗೆ ಹಾಗಲ್ಲ, ಕೋಟಿಯಲ್ಲೊಬ್ಬ, ಅದೊಂದು ಭಗವಂತನ ಇಚ್ಛೆ. ಒಂದು ಗರ್ಭಧಾರಣೆ, ಗರ್ಭ ಸಂಕಲ್ಪ ಸುಮ್ಮನೆ ಅಲ್ಲ ಮಕ್ಕಳೇ, ಅದೊಂದು
ಭಗವತ್ ಕಾರ್ಯ ತುಂಬ ಜನಕ್ಕೆ ಗೊತ್ತಿಲ್ಲ. ಅದೇನಾಗ್ಬಿಟ್ಟಿದೆ, ಏನೋ ಎರಡು ಶರೀರಗಳ ಘರ್ಷಣೆ, ಒಂದು ಮಗು. ಆ ಮಗು ನಂದು. ಆ ಮಗುವಲ್ಲಿ ಇನ್ನಿಲ್ಲದ ಮೊದಲೇ ಈ ಥರ ತುಂಬಿಸ್ಬಿಟ್ರೆ ಆ ಮಗು ನಾಳೆ ಬೆಳೆಯುವಂಥ ಸ್ಥಿತಿ ಗತಿ ಸಮಾಜವನ್ನು ಹೇಗೆ ಎದುರಿಸುತ್ತೆ ಹೇಳಿ. ಇವತ್ತು ಆ ಮಗು ಅದೇ ಆಗಿರೋದು. ಅವನಿಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ನಂಗೆ ಗೊತ್ತಿದೆ, ನಾನು ಹೀಗೆ ಇರೋದು. ತಾಯಿ ಗಾಬರಿ. ನೋಡಿ, ಹುಟ್ಟುವಾಗಲೇ ವಿತಿನ್ ಮದುವೆಯಾದ 1 ತಿಂಗಳೊಳಗಡೆ ಗರ್ಭಿಣಿ ಆದ್ರೆ ಏನಂದ್ರೆ ಏನೂ ಗೊತ್ತಿಲ್ಲ. ಅವನಿಗಾದ್ರೂ ಪ್ರಜ್ಞೆ ಬೇಡುವ ಗಂಡನಿಗೆ. ಕುಟುಂಬಗೂ ಇದು ಸರಿ. ಅತ್ತೆ ಆದವಳಿಗಾದ್ರು ಮಾ 1 ವರ್ಷ ಮಗು ಬೇಡ, ಹಿಂಗಿರ್ಬೇಕು ಹೇಳ್ಕೊಡ್ಬೇಕು. ತಾಯಂದ್ರಿಗೆ ಹೇಳ್ಕೊಡ್ಬೇಕು. ಆಗಿನ ಕಾಲದಲ್ಲಿ ಹೇಳ್ಕೊಡ್ತಿರ್ಲಿಲ್ಲ. ಏನೋ ಬಿಗು ಸಿಗ್ಗು ಗೊತ್ತಿಲ್ಲ. ಆ ಹೆಣ್ಣಿನ ಆ ಒಂದು ಶರೀರ ಇದೆಯಲ್ಲ, ಅದೊಂದು ಮಹಾ ದೇವಸ್ಥಾನ. ಅದನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು, ಆ ಗರ್ಭಗುಡಿಯಲ್ಲಿ ಯಾವ ಥರ ಒಂದು ಪ್ರತಿಷ್ಠಾಪನೆ ಆಗಬೇಕು, ಅದಕ್ಕೆ ಪೂಜೆ ಪುನಸ್ಕಾರ, ನೈವೇದ್ಯ, ಧೂಪ ದೀಪ, ಷೋಡಶೋಪಚಾರಗಳು ಹೇಗೆ ನಡಿಬೇಕು, ಆ ದೇವಸ್ಥಾನಕ್ಕೆ ಅರ್ಥನೇ ಮಾಡ್ಕೊಳ್ಳಲ್ಲಪ್ಪ. ಇವತ್ತದೇ ಆಗಿರೋದು. ಆ ದೇವಸ್ಥಾನದಲ್ಲಿರತಕ್ಕಂಥ ದೇವಿ ದುರ್ಗಿಯಾಗಿ ಹೊರಗಡೆ ಬರ್ತಿದ್ದಾಳೆ. ಎಷ್ಟು ದಿನ ಶಾಂತಮೂರ್ತಿಯಾಗಿ ಗೌರಿಯಾಗಿ ಬರ್ತಿದ್ದಂಥ ನನ್ನ ಜಗನ್ಮಾತೆ ಇವತ್ತು ದುರ್ಗಿಯಾಗಿ ಹೊರಗಡೆ ಬರ್ತಿದ್ದಾಳೆ. ಅನ್ನೋದಕ್ಕೆ ಕಾರಣ ಏನು ಗೊತ್ತಾ? ಇದೆ. ದಿಸ್ ಇಸ್ ದಿ ಮೆಸೇಜ್. ಏನ್ ಮಾಡಿ ಇಟ್ಕೊಬಿಟ್ಟಿದ್ದೇವೆ ಅನ್ನತಕ್ಕಂಥದ್ದನ್ನ ಯೋಚನೆ ಮಾಡಿ ನೋಡಿ. ಎಲ್ಲಿಂದ ತಂದು ಇಟ್ಕೊಬಿಟ್ಟಿದ್ದೇವೆ? ತಡೆದು 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 ನೋಡಿ. ಇದೇ ರೀತಿ ಒಬ್ಬ ರಾಜನ ಆಸ್ಥಾನಕ್ಕೆ ಒಂದು ಮಗುವನ್ನು ಕರ್ಕೊಂಡು ಬಂದು ಈ 2 ತಾಯಂದರು ಗಲಾಟೆ. ಆ ಮಗು ಗೊತ್ತಾಗ್ತಿಲ್ಲ ಯಾರು ನನ್ನಮ್ಮ ಏನ್ ಹೇಳೋದು. ಪುಟ್ಟ ಪಾಪು. ಸರಿ, ವಿಚಾರಿಸೋಣ ಅವ್ರ ಯಜಮಾನರುಗಳನ್ನ ಅಂತ ಹೇಳೋದಂದ್ರೆ ಅವರು ಆ ರಾಜ್ಯದ ಮಹಾಯೋಧರುಗಳು. 2 ತೀರ್ಕೊಂಡಿದ್ದಾರೆ ಯುದ್ಧದಲ್ಲಿ. ಯಾರು ನಿಮ್ಮ ಮಗು ಅಂತ ಕೇಳೋಣ ಅನ್ನೋದಕ್ಕೆ ಬಂದು ಬಳಗ ಯಾರು ಇಲ್ಲ, ಹಿಂದಿಲ್ಲ ಮುಂದಿಲ್ಲ. ಸರಿ, ಏನ್ ಮಾಡಿದ್ರು ಗೊತ್ತಾಗ್ತಿಲ್ಲ. 2 ಕಿತ್ತಾಟ. ನನ್ ಮಗು, ಇದು ನಮಗ್ ಕೊಟ್ಬಿಡಿ ಅಂತ. ಈ ಚಿಂತೆಯಲ್ಲೇ ಬಸವಳೆದು ಬಿಟ್ಟ ರಾಜ. ಅಲ್ಲೆಲ್ಲೂ ಗೊತ್ತಾಗ್ತಿಲ್ಲ ಉತ್ತರ. ಕಡೆಗೆ ಮಂತ್ರಿಗಳನ್ನ ಕೇಳಿದ್ರು, ತುಂಬಾ ಅನುಭವಸ್ಥರನ್ನ ಕೇಳಿದ್ರು. ಕಡೆಗೆ ಆ ಊರಿಗೆ ಒಬ್ಬ ಮಹಾಸಂತರು, ಯಾವಾಗ್ಲೂ ಬರತಕ್ಕಂಥ ಒಬ್ಬ ಮಹಾಸಂತರು ಬಂದಿದ್ದಾರೆ. ಅಲ್ಲೊಂದು ಪುಟ್ಟ ಮಾತುಕತೆ ಕರೆದಿದ್ದಾರೆ. ಪಾದ ಪೂಜೆ ಇದೆಲ್ಲ. ಮಹಾರಾಜ ಕೂಡ ಅರಮನೆ ಕರೆದು ಪಾದ ಪೂಜೆ. ಸರಿ, ಇದೆಲ್ಲ ಆದ್ಮೇಲೆ ಮಹಾರಾಜನ ಮುಖ ನೋಡಿ ಗೊತ್ತಾಯ್ತು, ಚಿತ್ತಲ್ಲಿದ್ದಾನಲ್ಲ ಅಂತ ಹೇಳ್ಬಿಟ್ಟು ನಗನಗ್ತಲೇ ತನ್ನ ಸೇವೆ ಮಾಡ್ತಿದ್ದಾನೆ. ಗೊತ್ತಾಗ್ಬಿಡ್ತು ಎಲ್ಲೋ ಏನೋ ಕೊರಗ್ತಿದ್ದಾನೆ ಅಂತೇಳಿ. ಏನ್ ಮಹಾರಾಜ, ಏನಾಯ್ತು ರಾಜನ್ ಏನಾಯ್ತು? ಈ ಥರದೊಂದು ಸಮಸ್ಯೆ ಬಂದ್ಬಿಟ್ಟಿದೆ. ಉತ್ತರ ಅಲ್ಲೇ ಇದ್ದಾಗ ಕಾಣಿಸ್ತಿದೆ, ಬಟ್ ನಮ್ಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ ಅಂತ. ಅಷ್ಟೇ ತಾನೆ, ನಾಳೆ ತುಂಬಿದ ಸಭೆಯಲ್ಲಿ ಮಗುನ ಕರ್ಕೊಂಡು ಬರಕ್ಕೆ ಹೇಳಿ, ನಾನು ಉತ್ತರ ಕೊಡಿಸ್ತೇನೆ ಅಂತ ಆ ದೊಡ್ಡ ಸಂತರು ಹೇಳ್ತಾರೆ. ತುಂಬಿದ ಸಭೆ ಜನಗಳ ನಡುವೆ ಆ 2 ತಾಯಂದರು, ಆ ಮಗು ಕಸ್ಟಡಿ. ಸಂತರು ಕೂತ್ಕೊಂಡಿರ್ತಾರೆ. ಈಗ ಹೇಳಿ ನಿಮ್ಮ ಸಮಸ್ಯೆ ಅಂತ. ಒಂದು ತಾಯಿ ಹೇಳುತ್ತೆ, ಕಣ್ಣೀರಿಡ್ತಾ ಅಂಗುಲಾಚ್ತಾ, ಸ್ವಾಮಿ ಇದು ನನ್ನ ಮಗು ಕೊಟ್ಟುಬಿಡಿ. ಹೇಗೋ ಕಷ್ಟನೋ ನಷ್ಟನೋ ಬೆಳೆಸಿ ಅವನೊಂದು ಒಳ್ಳೆ ಪ್ರಜೆಯನ್ನಾಗಿ ಮಾಡಿ. ಇನ್ನೊಂದು ತಾಯಿನ ಕೇಳಿದ್ರೆ ಆಕೆನೋ ಅದೇ, ಅದಕ್ಕಿಂತಲೂ ರೌರವ. ಅದಕ್ಕಿಂತಲೂ ರೌರವ. ಅಯ್ಯೋ ಅಂತ ಇನ್ನೂ ರಾಜ ಅದನ್ನೇ ತೋರಿಸ್ದೆ, ಇಲ್ಲಿ ನೋಡಿ ಅಂತ. ಸರಿ, ಪಾಪ ಮಗು, ನಿನ್ಗೆ ಯಾರಮ್ಮ ಅಂದ್ರೆ ಆ ಮಗು ಗೊತ್ತಿಲ್ಲ, ಕ ಅಂತಿದೆ, ಎಳೆ ಪಾಪು. ಸರಿ, ನಾವೆಲ್ಲ ಈಗ ಹುಟ್ಟತಲ್ಲೇ ಮಾತಾಡೋಕೆ ಶುರು ಹಚ್ಕೊಬಿಟ್ಟಿದ್ದೀವಿ. ಈ ಎಕ್ಸ್ ಜನ್ರೇಷನ್. ಹಾಗೆಲ್ಲ ನಮ್ಗೆ 3-4 ವರ್ಷ ಆದ್ರೂ ಮಾತುಗಳು ಬರ್ತಿರ್ಲಿಲ್ಲ ಸರಿಯಾಗಿ. ಇದು ನನಗಿತ್ತು. ಸರಿ, ಸಂತರು ಆ ಮಗುನ ಕರ್ಕೊಂಡು ರಾಜರ ಹತ್ರ ನಿಲ್ಸ್ಬಿಟ್ರು. ರಾಜನ್, ಇದು ಕುತ್ರ ಇದೆ, ಈಗಲೇ ಕೊಡ್ತೀನಿ, ನೀವು ಇದನ್ನ ನನ್ನ ಆಜ್ಞೆ ನೀವು ಮಾಡಬೇಕು ಅಂತ. ಆಯ್ತು ಮಹಾಸ್ವಾಮಿ, ಮಾಡ್ತೇನೆ. ಈಗ ಇವರಿಬ್ಬರಿಗೂ ಕೇಳಿದ್ರೆ ನನ್ನ ಮಗು ಅಂತಿದ್ರೆ, ಒಂದು ಕೆಲಸ ಮಾಡೋಣ, ಈ ಮಗುವನ್ನ ಅರ್ಧ ಮಾಡಿಬಿಟ್ಟು ಈಕೆಗರ್ಧ ಕೊಟ್ಟು ಬಿಡೋಣ ಅಂತ. ರಾಜನಿಗೆ ದಿಗ್ಭ್ರಾಂತಿ. ಸಂತರು ಹೇಳ್ತಾ ಅವರಿಬ್ಬರ ಕಡೆನೇ ನೋಡ್ತಿದ್ದಾರೆ. ಇಬ್ರು ಅಂಗ್ಲಾಚ್ತಿದ್ದಾರೆ. ಒಂದು ಸ್ತ್ರೀ ತಡಸ್ತ ಆಗ್ಬಿಟ್ಟಿದೆ, ಇನ್ನೊಂದು ಸ್ತ್ರೀ ಅಳುತ್ತಿದೆ. ಸೋಲೊಪ್ಕೊಬಿಟ್ಟಿದ್ದಾರೆ. ಸಣ್ಣ ನಗು, ಏನಿದು ನನ್ನ ಮಗುನ ಕತ್ತರಿಸ್ಬಿಡ್ತಾರ ಅಂತ. ಇನ್ನೊಂದು ತಾಯಿ ಅಂತೂ ಅಯ್ಯೋ ಬೇಡ ಸ್ವಾಮಿ ಅಂತ.
ರಾಜನಿಗೆ ಮನಸ್ಸೊಪ್ತಿಲ್ಲ. ಏನು ಹೇಳ್ತಿದ್ರ? ಹೌದು, ಏನೂ ಆಗಲ್ಲ, ಕತ್ತರಿಸಿ ಇಬ್ಬರಿಗೂ ಅರ್ಧ ಕೊಟ್ಬಿಡೋಣ ಅಂತ ರಾಜನ ಆ ಒಂದು ಸೊಂಟದಲ್ಲಿರ್ತಕ್ಕಂಥ ಕತ್ತಿನ ಜರ್ರಂತ ಎಳೆದು ಮಗು ಜುಟ್ಟನ್ನು ಹಿಡ್ಕೊಂಡು ಹೆಂಗೆ ಎತ್ತಿದ್ದೆ, ಓಡ್ ಬಂದು ಒಂದು ತಾಯಿ ಜೀವ ಯಾರು ಆ ನೋವನ್ನು ನಿಲ್ಲಿಸ್ಬಿಟ್ಟಿದ್ಲು, ತನ್ನ ಸೋಲನ್ನು ಒಪ್ಕೋಬಿಟ್ಲು. ಇನ್ನಿಲ್ಲ, ಇನ್ನು ನನ್ನದಲ್ಲ ಈ ಮಗು, ಬಿಟ್ಟು ಬಿಡಬೇಕು. ಅಲ್ಲೊಂದು ನಗು, ಒಂದು ಸಣ್ಣ ಕಿರಣು ಓಡ್ ಬಂದು ಕಾಲಿಟ್ಕೊಂಡು ಸ್ವಾಮಿ ಅಂತ ಕಾಲ. ಏನಮ್ಮ? ನಂದಲ್ಲ ಮಗು, ನಂದಲ್ಲ, ಆಕೆ ಕೊಟ್ಬಿಡಿ, ಆಕೆ ಕೊಟ್ಬಿಡಿ. ಆಕೆ ಅಳ್ತಾಳೆ ಇದ್ದಾಳೆ, ಅಯ್ಯೋಯ್ಯೋ ಏನು ಮಾಡಬೇಡಿ ಅಂತ. ಈಕೆ ಓಡ್ ಬಂದು ಕಾಲು ಇಟ್ಕೊಂಡು ಸಂತರಿಗೆ ಕೊಟ್ಬಿಡಿ ಸ್ವಾಮಿ, ಕೊಟ್ಬಿಡಿ, ನಂದಲ್ಲ ಮಗು, ಜೀವ ತೆಗಿಬೇಡಿ ಅಂತ ಮಗುವನ್ನು ಇಳಿಸಿ ಆ ಮಗು ಅಳ್ತಿದೆ ಗಾಬರಿಗೆ ಸಮಾಧಾನ ಮಾಡಿ ಆ ಮಗುವನ್ನ ನನ್ನ ಮಗುವಲ್ಲ ಅಂತ ಹೇಳಿದಂಥ ತಾಯಿಗೆ ಆ ಮಗುವನ್ನ ಸಂತರು ಕೊಟ್ರಂತೆ. ಸಭೆ ಜನ ಎಲ್ಲ ದಿಗ್ಭ್ರಾಂತರಂತೆ. ರಾಜ ಕೂಡ ಏನ್ ಸ್ವಾಮಿ ನಂದಲ್ಲ ಮಗು ಅಂತ ಹೇಳಿಬಿಟ್ಲು, ನೀವು ನೋಡ್ದ ಅಂದ್ರೆ ಹಿಂಗೆ ಮಾಡಿಬಿಟ್ರಿ, ಆ ಮಗುಗೆ ಕೊಟ್ಬಿಟ್ರಲ್ಲ ಆ ಮಗುನ ಆ ತಾಯಿಗೆ. ಅಂದ್ರೆ ನಿಜವಾದ ತಾಯಿ ಇದು. ತನ್ನ ಮಗುವಿಗೆ ಯಾವ ತಾಯಿಯೂ ನೋವು ಆಗಲು ಬಯಸುವುದಿಲ್ಲ. ಒಂದು ಸಣ್ಣ ಇರುವೆ ಕಚ್ಚೋದಕ್ಕೂ ಒಪ್ಪೋದಿಲ್ಲ, ಅಂಥದ್ದೊಂದು ಭಾವ. ಅಂಥದ್ರಲ್ಲಿ ಅರ್ಧರ್ಧ ಮಾಡು ಅಂತ ಹೇಳಿದ ತಕ್ಷಣ ಇಬ್ಬರಲ್ಲಿ ಓಡ್ ಬಂದು ಕಾಲು ಹಿಡ್ಕೊಂಡಿದ್ದೆ. ಈಕೆ ನನ್ನ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ, ಆಕೆ ಹತ್ರ ಆದ್ರೂ ಮಗು ಇರುತ್ತೆ, ಎಲ್ಲೋ ದೂರದಿಂದ ನೋಡ್ಕೊಂಡು ಈಗೋ ಇರ್ತೇನೆ, ನನ್ನ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ. ನೋಡಿ, ಇವತ್ತು ಬೇಕಿರೋದು ಇದೆ ತಾಯಂದಿರ ಮನಸ್ಥಿತಿ. ಮಕ್ಕಳೇ ತುಂಬಾ ಇವತ್ತೇನಾಗ್ಬಿಟ್ಟಿದೆ, ಕಲುಷಿತ ಆಗ್ಬಿಟ್ಟಿದೆ. ನಮ್ಮಿಬ್ಬರು ಕಿತ್ತಾಟಕ್ಕೆ ಮಕ್ಕಳಲ್ಲಿ ವಿಷ. ಮಕ್ಕಳು ಅಲ್ಲಿರಬಾರ್ದು, ಹೆಂಗೂ ನಾನು ಹಾಳಾದೆ, ಅವನು ಹಾಳಾಗ್ಬಿಡ್ಲಿ, ಅವನಿಗೆ ಸಿಗಬಾರ್ದು. ಆ ಮಗುವಿನ ಮನಸ್ಸಲ್ಲಿ ಏನಿದೆ, ಅವನೊಂದು ವಯಸ್ಸು ಬಂದಾಗ, ಜಡ್ಜ್ಮೆಂಟು ಬಂದಾಗ ಮಾಡೋಣ. ಒಬ್ಬ ಬಹುದೊಡ್ಡ ವೈದ್ಯರು ಬರ್ತಾರೆ ಮಕ್ಕಳೇ, ತುಂಬಾ ಸಂಕಟ. ಬಹುದೊಡ್ಡ ವೈದ್ಯರು, 22 ವರ್ಷ ಆಗಿದೆ ಮದುವೆ ಆಗಿ, 19-20 ವರ್ಷದ ಮಗ ಇದ್ದಾನೆ. ದೊಡ್ಡ ರಾಡಿಯಾಗಿ ಕೇಸ್ ಹಾಕಿ ಬಿಟ್ಟಿದ್ದಾರೆ. ಏನೇನೋ ಕೇಸ್ ಹಾಕ್ಬಿಟ್ಟಿದ್ದಾರೆ. ಒಂಥರ ಮನೆ ಬೀಗ ಹಾಕೊಂಡು ಪಲಾಯನ. ಆ ಮಗನಿಗೆ ಅಮ್ಮನ ಮೇಲೆ ಆಸೆ, ಮಾತಾಡಿದ್ರೆ ರೆಸ್ಪಾಂಡ್ ಮಾಡ್ತಿಲ್ಲ. ತಾಯಿ ಆದವಳು. ಆ ಮಗು ಮನ್ಸು ಏನಾಗ್ಬೇಕು? 19 ವರ್ಷ ಹುಡುಗ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಈಗಿನ ಎಷ್ಟೋ ಮಕ್ಕಳಲ್ಲಿ ಅಂಥದ್ದೊಂದು ಭಾವ ಬರಲ್ಲ, ಕಡಿಮೆ. ಪುಣ್ಯಾತ್ಮರು ಹೊಟ್ಟೆಲ್ ಪುಣ್ಯಾತ್ಮರೇ ಹುಡ್ತಾರೆ ಅಂತೇವೆ. ಆ ಒಂದು ಧರ್ಮದೇವತೆ ಹೊಟ್ಟೆಲ್ ಇಲ್ಲೊಂದು ಧರ್ಮದೇವತೆ ಹುಟ್ಟಿದೆ, ಅವನು ಅಮ್ಮ ಅಂತಾನೆ. ಅಮ್ಮನಿಗೆ ಮಗನ ಮೇಲೆ ಮಮಕಾರವೇ ಇಲ್ಲ. ಇವತ್ತು ಇದಾಗ್ಬಿಟ್ಟಿದೆ ಮಕ್ಕಳೇ. ಕಲಿಯುಗ ಹೇಗಿದೆ ಅನ್ನೋದನ್ನ ಹೇಳಬೇಕು ಅಂದ್ರೆ ಇದೇ ಸಾಕ್ಷಿ. ನಿಜ, ನಾನು ಈ ಥರ ನಿತ್ಯ 100 ನೋಡ್ತಿರ್ತೇನೆ. ಅದಕ್ಕೆ ಒಂದೊಂದು ಸಮಯ ಸಂಕಟ ಆಗಿ ಬರಬೇಡಿ ಅಂತ. ನಿಮಗೆ ತಟ್ಕೊಳ್ಳೋಕ್ಕೂ ಆಗೋಲ್ಲ, ಈಜ್ಲಿಕ್ಕಾಗೋಲ್ಲ, ಜೀರ್ಣಿಸ್ಕೊಳ್ಳೋಕ್ಕಾಗೋಲ್ಲ, ಆದ್ಮೇಲೆ ಬರ್ತೀರಿ. ಇಲ್ಲ ನಾವು ಹೇಳಿದ್ ಮಾಡೋಲ್ಲ, ನೀವು ಇದನ್ನ ಬಿಟ್ಬಿಡಿ, ಇದನ್ನ ಇಟ್ಕೋಬೇಡಿ, ಇಷ್ಟು ಸೆಂಟಿಮೆಂಟಲ್ ಆಗಿರಬೇಡಿ. ಈತ ನೋಡಿ, ಈ ತಾಯಿ ಮಗನ ಮೇಲೆ ಪ್ರೀತಿ, ಅವನ್ ಕೇರ್ಲೆಸ್. ಇತ್ತ ಕಡೆ ಇನ್ನೊಂದು ಮಗು ತಾಯಿ ಮೇಲೆ ಪ್ರೀತಿ, ಆಕೆ ಕೇರ್ಲೆಸ್. ನೋಡಿ ಎಂತ ವಿಚಿತ್ರ. ಈ ತಾಯಿಗೆ ಈ ಮಗು ಇರಬೇಕಿತ್ತು, ಈ ತಾಯಿಗೆ ಈ ಮಗು ಇರಬೇಕಿತ್ತು. ಫೈನ್. ನೋಡಿ, ದೇವ್ರು ಮಾಡೋ ಮಾಯ ನೋಡಿ ಅಂತೀವಿ ನಾವು. ಅಲ್ಲ, ನಮ್ಮ ಕರ್ಮವೇ ಈ ರೀತಿ. ಆ ಕರ್ಮಕ್ಕೆ ತಕ್ಕಂತೆ ಹೆಂಡತಿ ಮಕ್ಕಳು, ಗಂಡ ಮಕ್ಕಳು. ನೆನ್ಪಿಟ್ಕೊಳ್ಳಿ. ಈ ತಾಯಿ ಮಗ ಅಂದ್ರೆ ನೀನ್ ಸಾಕೋದಕ್ಕೆ ಇರೋದು. ಮಂಗಲಾಚುತ್ತೆ ತಾಯಿ ಜೀವ. ಸನ್ಯಾಸಿ ಕಣೋ ನೀನು, ಎಲ್ಲ ಇದ್ದು ಇಲ್ಲದಾಗ ನೋವು ತಿಂತಿ ಅಂದ್ರೆ ಈ ತಾಯಿ. ಆ ತಾಯಿ ಹಿಂದ್ಗಡೆ ಈ ಮಗ ಅಮ್ಮ ಅಲ್ವಾ ಅಂತ ಫೋನ್ ಮಾಡಿದ್ರು ಕೂಡ ತೆಗಿಯಲ್ವಂತೆ. ನೋಡಿ, ನನಗೆ ಯಾವಾಗಲೂ 2 ಮಾತು ಹೇಳು. ಅಜ್ಜಿ ಬಿಕ್ಕಿ ಬಿಕ್ಕಿ ಹೇಳುತ್ತೆ, ನನ್ನ ಮೊಮ್ಮಗ ಸ್ವಾಮಿ, ಅಮ್ಮನ ಪ್ರೀತಿ ಸಿಗ್ಲಿಲ್ಲ, ನಾನಾದ್ರೂ ಅವನಿಗೆ ಆ ಪ್ರೀತಿಯಿಂದ ಚೆನ್ನಾಗಿರ್ತಾನ. ನೋಡಿ, ತಾಯಿ ಹೃದಯವನ್ನು ಕೂಡ ಕಲ್ಲು ಮಾಡಿಟ್ಟು ಬಿಟ್ಟಿದೆ ಈ ಕಲಿಯುಗ. ತಂದೆಯನ್ನು ಕೂಡ ಪಾಷಾಣ ಮಾಡಿಟ್ಟು ಬಿಟ್ಟಿದೆ ಈ ಕಲಿಯುಗ. ಗುರುವನ್ನು ಕೂಡ ವಿಷ ಇಡುವಂತ ವ್ಯಕ್ತಿತ್ವ ಮಾಡಿಟ್ಟು ಬಿಟ್ಟಿದೆ. ಇನ್ನು ದೊರೆಗಳ ಮಟ್ಟಕ್ಕೆ ಕೇಳಬೇಡಿ, ಅಧಿಕಾರಿ ಮಟ್ಟಕ್ಕೆ ಕೇಳಬೇಡಿ, ಬಿಡಬೇಡಿ. ಹೌದು, ಮನೆಯೇ ಕೆಟ್ಟು ಹೋಯ್ತು ಅಂದ್ರೆ ಇನ್ನು ಏನಿದೆ ಮಕ್ಕಳೇ? ನೋಡಿ, ಆ ಸಂತರು ಹೇಳ್ತಾರೆ, ನಿಜವಾದ ತಾಯಿ ಈಕೆ. ಆ ತಾಯಿಗೆ ತನ್ನ ಮಗುಗೆ ನೋವಾಗೋದು ಇಷ್ಟ ಅಲ್ಲ, ಓಡ್ ಬಂದು ಪರವಾಗಿಲ್ಲ, ಇದು ಬದಲಾಗ್ಬೇಕು. ನೋಡಿ, ಆ ಸಂತರ ಮುಖೇನ ತಿಳಿಸ್ತಿದೆ ನಿಮಗೆ.
ಎಷ್ಟೇ ಕಿತ್ತಾಡಿ ಮಕ್ಕಳ ಮುಂದ್ಗಡೆ ಕಿತ್ತಾಡಬೇಡಿ, ಮಕ್ಕಳ ಮುಂದ್ಗಡೆ ದುಗುಡ ತೋರಿಸ್ಕೋಬೇಡಿ, ಮಕ್ಕಳ ಮುಂದ್ಗಡೆ ಬಾಧೆ ಹೇಳ್ಕೋಬೇಡಿ, ಮಕ್ಕಳ ಮುಂದ್ಗಡೆ ಕಣ್ಣೀರು ಹಾಕ್ಬೇಡಿ. ಮಕ್ಕಳ ಮುಂದ್ಗಡೆ ಬಾಹುಬಲಿ ಹಾಗೇ ಇರಬೇಕು. ನಮ್ಮಮ್ಮ ನಮ್ಮಪ್ಪ ಹಿಂಗೇ ಇರಬೇಕು. ಅವ್ರು ಹೋದ್ಮೇಲೆ ಕಿತ್ತಾಡ್ಕೊಡಿ, ಜುಟ್ಟು ಇಟ್ಕೊಂಡು ಗುದ್ದಾಡ್ಕೊಳ್ಳಿ. ಅವ್ರು ಬರೋ ಅಷ್ಟರಲ್ಲಿ ಮುಖ ತೊಳ್ಕೊಂಡು ಬೊಟ್ಟು ಇಟ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಕೂತ್ಕೊಳ್ಳಿ. ನೋಡಿ, ಆ ಸಂತರು ಆ ಹೆಣ್ಣಿಗೆ ಶಿಕ್ಷೆ ಕೊಡಿ, ಈ ಹೆಣ್ಣಿಗೆ ಮಗು ಕೊಡಿ ಅಂತ. ಆಕೆ ಸುಮ್ಮನೆ ನಿಂತಿದ್ದಾಳೆ, ಸುಮ್ಮನೆ ಅಳೋ ನಾಟಕ ಮಾಡ್ತಿದ್ದಾಳೆ. ನಿಜವಾದ ತಾಯಿ ಆದವಳು ತ್ಯಾಗಕ್ಕೆ ಸಿದ್ಧಳಾಗ್ತಾಳೆ. ತ್ಯಾಗಕ್ಕೆ ಸಿದ್ಧರಾಗಬೇಕು ಮಕ್ಕಳೇ. ಕಲಿಯುಗ, ಯಾಕಂದ್ರೆ ಶನಿ ಮೀನು ರಾಶಿಗೆ ಬರ್ತಿದ್ದಾಗೆ ಪೂರ್ತಿ ಬದಲಾಗಿ ಬಿಡ್ತೇವೆ ನಾವು. ನಮ್ಮ ಆಲೋಚನೆ, ನಾವು ಕಟುಕರಾಗಿ ಬಿಡ್ತೇವೆ. ಇನ್ನು ನಮ್ಮಲ್ಲಿ ಆ ಮಮತಾ ಮೂರ್ತಿ ಅನ್ನೋದು ಸತ್ತು ಹೋಗುತ್ತಾನೆ. ಇನ್ನು ಯಾರ ಮನೆಯಲ್ಲೂ ಕುಟುಂಬದಲ್ಲೂ ಸಹೃದಯತೆ, ಮಮತೆ, ಸಹಾನುಭೂತಿ, ಆ ಒಳ್ಳೆಯತನ, ದುರ್ಬೇಡ ಇಟ್ಕೊಂಡು ಹುಡುಕ್ಬೇಕು ಮಕ್ಕಳೇ. ಇನ್ನಿಲ್ಲ. ವಿಚಿತ್ರವಾದಂಥ ಒಂದು ಬದಲಾವಣೆಗಳ ಒಂದು ಸಂಕೋಲೆ ಶುರು ಆಗ್ತಕ್ಕಂಥದ್ದಾಗುತ್ತೆ. ಯುಗದ ಪರಿವರ್ತನೆ ಅಲ್ವಾ, ನಾವು ಸ್ವಾರ್ಥಿಗಳಾಗ್ಬಿಟ್ಟು. ಸೊ ಯುಗವು ಕೂಡ ನಮ್ಮ ಆಲೋಚನೆಗಳು ತಕ್ಕಂತೆ ಇಟ್ ಇಸ್ ಚೇಂಜಿಂಗ್, ಇನ್ಫ್ಲೂಯೆನ್ಸಿಂಗ್ ಮೋರ್ ಅಂಡ್ ಮೋರ್ ಅಂಡ್ ಮೋರ್ ಅಂಡ್ ಮೋರ್. ಅಷ್ಟೇ, ತಪ್ಪಿಸ್ಲಿಕ್ಕಾಗೋದಿಲ್ಲ. ಸೊ ಅದರಿಂದ ಹೇಳ್ತಿರ್ತೇನೆ, ದಯಮಾಡಿ ಜಗತ್ತಿನಲ್ಲಿ ಯಾರನ್ನು ಬೇಕಾದ್ರೂ ಸೋಲಿಸ್ಬೋದು, ಆದರೆ ಸೋಲಿನಲ್ಲೂ ಕೂಡ ನಗುವಂಥ ವ್ಯಕ್ತಿಯನ್ನ ಸೋಲಿಸ್ಲಿಕ್ಕಾಗಲ್ಲ. ಆ ತಾಯಿ ತರ ತಾನು ಸೋತಿದ್ರು ಪರವಾಗಿಲ್ಲ, ತನ್ನ ಮಗುವಿನ ಮುಖದಲ್ಲಿ ನಗು ನೋಡ್ಬೇಕಿತ್ತು, ಆನಂದ ನೋಡ್ಬೇಕಿತ್ತು. ಅಂತವ್ನು ಸೋಲಿಸ್ಲಿಕ್ಕಾಗಲ್ಲ. ನೋಡಿ, ದೈವವೇ ಸಂತರ ರೂಪದಲ್ಲಿ ಬಂದು ನಿಂತು ಕಾಪಾಡುತ್ತದೆ. ಸೊ ಜಸ್ಟ್ ಗೆಟ್ ರೆಡಿ ಅಂಡ್ ಮೂವ್. ನಿಮ್ಮ ಪರಿವಾರವನ್ನ ಕಾಪಾಡ್ಕೊಳ್ಳಿ, ನಿಮ್ಮ ಕುಟುಂಬವನ್ನ ಕಾಪಾಡ್ಕೊಳ್ಳಿ, ಆ ಆನಂದವನ್ನ ಮರಳಿ ಪಡೀರಿ. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಆಯ್ತಾ? ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಮತ್ತಷ್ಟು ಮಾತುಕತೆ ಮಾಡೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನೋಡಿ, ನಾನು ಪ್ರತಿ ಕಾರ್ಯಕ್ರಮದಲ್ಲೂ ಮಾತೃದೇವೋಭವ ಅಂತ ಹೇಳ್ತೇನೆ. ಮೊದಲು ನಾವು ಅಮ್ಮನೇ ಲೋಕ, ಪಿತೃದೇವೋಭವ, ಅಪ್ಪನೇ ಬಲ, ಆಚಾರ್ಯ ದೇವೋಭವ, ಜ್ಞಾನಕಾರಕ. ಯಾಕೆ ಈ ವಿಚಾರಗಳನ್ನ ನಮ್ಮ ಹಿರಿಯರು ನಮಗೆ ಎದ್ರೆ ನಿಂತ್ರೆ ಕೂತ್ರೆ ಹೇಳ್ಕೊಡ್ತಿದ್ರು ಗೊತ್ತೇ? ನಾವು ಕಳ್ಕೋಬಾರ್ದು. ಅಮ್ಮ ಅಂದ್ರೆ ಭೂದೇವಿ ಎಷ್ಟು ಭಾರ, ತೂಕ, ಆನಂದ, ಭೂಮಿಯಲ್ಲಿ ಸಿಗಲಾರತ್ತಾ? ಯೋಚನೆ ಮಾಡಿ ನೋಡಿ. ಪಿತೃದೇವೋಭವ, ಆತನ ಶಕ್ತಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆ ರೀತಿ ನಮಗೆ ತೋರಿಸ್ಕೊಟ್ರು, ಹೇಳ್ಕೊಟ್ರು ಪ್ರತಿನಿತ್ಯ. ಇವತ್ತು ಯಾವುದೂ ಇಲ್ಲ. ನಾನೇ ದೇವ, ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಓಕೆ, ನಾನೇ ದೇವರು, ಗಾಡ್ ಇಸ್ ಗ್ರೇಟ್, ನನಗೆ ಪೂಜೆ ಮಾಡ್ತಾರೆ. ಈ ಥರದ್ದೆಲ್ಲ ಶುರು ಹಚ್ಕೊಬಿಟ್ಟಿದ್ದಾರೆ. ಅದಕ್ಕೆ ಮನೆತನ, ಕುಟುಂಬ, ಆ ಸಹೃದಯತೆ ಹೋಯ್ತು ಮಕ್ಕಳು. ಆ ಗೌರವ, ವಿಶ್ವಾಸ, ನಂಬಿಕೆ ಎಲ್ಲ ತುಂಬ ಸಂಕಟ ಆಗುತ್ತೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಯಾರ ಜೊತೆಲಿದ್ದೀವಿ, ಎಲ್ಲಿದ್ದೀವಿ, ಏನಕ್ಕಿದ್ದೀವಿ ಅನ್ನೋದೊಂದು ಪ್ರಶ್ನೆಗಳು ಶುರು ಆಗ್ಬಿಟ್ಟಿದ್ದಾರೆ. ನಿಜವಾದ ಕಾಳಜಿ ಇರೋ ವ್ಯಕ್ತಿಗಳಿಗೆ ಇದು ಬೇಕಿತ್ತ. ನಮ್ಗೆ ಇಂಥವರ ಜೊತೆಯಲ್ಲಿ ಸಂಬಂಧಗಳು, ಅನುಬಂಧಗಳು, ಬಂಧಗಳು, ಭಾವಾರ್ಥಗಳು ಅನ್ನತಕ್ಕಂಥದ್ದು ತುಂಬ ನೋವು ಕೊಡ್ತಕ್ಕಂಥದ್ದಾಗುತ್ತೆ ಮಕ್ಕಳೇ. ಏನ್ ಮಾಡೋಣ? ಇರ್ಲಿ, ಭಾನುವಾರದ ವಾರ ಭವಿಷ್ಯ ಕಾಯ್ತಿದ್ದೀರಿ. ಗುರು ಯಥಾ ಪ್ರಕಾರವಾಗಿ ವೃಷಭದಲ್ಲಿ ವಕ್ರ, ಕುಜ ಕಟಕದಲ್ಲಿ ವಕ್ರ, ರಾಹುಕೇತು ಮೀನ ಹಾಗೂ ಕನ್ಯಾದಲ್ಲಿ, ಬುಧ ವೃಶ್ಚಿಕದಲ್ಲಿ, ಸೂರ್ಯ ವಿಶೇಷವಾಗಿ ಧನಸ್ಸಿನಲ್ಲಿ, ಶುಕ್ರ ಮಕರದಲ್ಲಿ, ಶನಿ ಕುಂಭದಲ್ಲಿ. ಮೊದಲಿಗೆ ಮೇಷರಾಶಿ.
ಕುಜ ವಕ್ರನೇ, ನನ್ನ ಆಲೋಚನೆ ವಕ್ರ, ನನ್ನ ಮಾತು ವಕ್ರ, ನನ್ನ ಚಿಂತನೆ ವಕ್ರ. ನಾನೇ ನೇರವಾಗಿ ನೋಡ್ತಿಲ್ಲ, ನನ್ನ ಡ್ರೈವಿಂಗ್ ಹಿಂಗಿಲ್ಲ, ಈ ಕಡೆ ನೋಡ್ತಿದ್ದೆ. ಎಸ್, ಗಮ್ಯದ ಕಡೆ ಹೋಗ್ತಿದ್ದೀವಿ, ಬಟ್ ನಾನು ಈ ಕಡೆ ನೋಡ್ತಿದ್ದೀನಿ, ಬೇರೆ ಯಾವುದೋ ಡೈವರ್ಷನ್. ಜ್ಞಾನಕಾರಕ ಗುರುವು ವಕ್ರ ಹೋಗಿ, ಬುಧ ಬೇರೆ ಅಷ್ಟಮ, ಕ್ಯಾಲ್ಕುಲೇಷನ್ಸ್. ಸೊ ಈ ವಾರವೂ ಜಾಗ್ರತೆ, ಅಲ್ಲೆಲ್ಲೋ ಹುಡುಕಿ ಬಂದ್ಬಿಡುತ್ತೆ ಸಮಸ್ಯೆಗಳು, ಒದ್ದಾಟಗಳು, ಎಳೆದಾಟಗಳು, ಉದ್ದಾಟಗಳು. ಜಾಗ್ರತೆ, ದುಡುಕ್ಬೇಡಿ. ಯಾಕಂದ್ರೆ ನನ್ನ ಮನಸ್ಸಿಲ್ಲ ಮಾಡ್ತಿರೋ ಕೆಲ್ಸದ ಮೇಲೆ. ಮೊನ್ನೆ ಯಾವುದೋ ಒಂದು ರೀಲ್ಸು ಇನ್ನೊಂದು ಹೇಳ್ತಾರೆ ನೋಡಿ, ಅವನೆಲ್ಲೋ ಮಿಕ್ಸಿಂಗ್ ಪ್ಲಾಂಟ್ ಅಲ್ಲಿ ಸಣ್ಣದಾಗಿ ಕೈ ಸಿಕ್ಕಾಕೊಂತ ಅವ್ನ ಪೂರ್ತಿ ಬಾಡಿನ ಹೋಗಿ ಮಿಕ್ಸಪ್ ಆಯ್ತು ಅಂತ. ಆ ರೀತಿ ಜ್ಞಾನಕಾರಕ ವಕ್ರ, ಅವ್ರ ದುಡ್ಡು ಇವ್ರ ದುಡ್ಡು, ಅವ್ರಿಷ್ಟು ಮಾಡ್ತಿದ್ದಾರೆ ಇವ್ರಿಷ್ಟು ಮಾಡ್ತಿದ್ದಾರೆ, ಅವರಿಷ್ಟು ಸಂಪಾದನೆ ಇವ್ರಿಷ್ಟು ಸಂಪಾದನೆ, ಬುಧ ಬೇರೆ ಅಷ್ಟಮ, ನಾವು ಮಾಡ್ಕೊಂಡ್ಬಿಡೋಣ. ಅದು ಯಾವುದೋ ನಾನು ಮೊನ್ನೆ ಕೇಳ್ಪಟ್ಟೆ ಮಕ್ಕಳೇ, ಒಬ್ಬ ಕ್ಲೈಂಟ್ ಹೇಳ್ತಾರೆ ಬಿಟ್ಕಾಯಿನ್ ಅಂತೆ 3 ಲಕ್ಷ ಚಿಲ್ಲರೆ ಕಟ್ಟೋದು, ಪ್ರತಿ ತಿಂಗಳು 60,000 ರೂಪಾಯಿ ಬರುತ್ತಂತೆ. ನಾವು ಇನ್ನೊಬ್ಬರನ್ನ ಸೇರಿಸಿದ್ರೆ 13 ತಿಂಗಳೇ ಇನ್ವೆಸ್ಟ್ಮೆಂಟ್ ಅಂತೆ. 13 ತಿಂಗಳಿಗೆ ಆತ ಕೊಡುವುದು, ನೆನ್ಪಿಟ್ಕೊಳ್ಳಿ, 7,80,000. ಸಾಧ್ಯವೇ ಇಲ್ಲ. ಯಾವ ಬಿಟ್ಕಾಯಿನಲ್ಲೂ ಬರೋಲ್ಲ, ಯಾವ ಕಾಯಿನಲ್ಲೂ ಬರಲ್ಲ. ಸಮಥಿಂಗ್ ಮಲ್ಟಿ ಲೆವೆಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿರ್ತಕ್ಕಂಥದ್ದು ನಡೀತಿದೆ. ವೆರಿ ಕೇರ್ಫುಲ್. ಯಾರಮ್ಮ ಹೇಳಿದ್ದು ಅಂತ ಹೇಳಿದೆ ನಾನು. ಇಲ್ಲ, ನಮ್ಮ ಕಡೆಯವರೆಲ್ಲ ಮಾಡ್ತಿದ್ದಾರೆ, ನಮ್ಗೆ ಗೊತ್ತಿರೋಲ್ಲ, ಹೋಗಿ ಮಾಡ್ಕೊಳ್ಳಿ. ಒಡವೆ ಅಡ ಇಟ್ಟುಬಿಟ್ಟು 14,000 ರೂಪಾಯಿ ಬಡ್ಡಿ ಕಟ್ತಿದ್ದಾಳೆ, 60,000 ರೂಪಾಯಿ ದುಡ್ಡು ಬರುತ್ತೆ ಅಂತ. ಅಕ್ಕ ನೀನು ಹಾಕಕ್ಕ, ನೀನು ಇಬ್ಬರನ್ನ ಪರಿಚಯಿಸಿದ್ರೆ 60,000 ಬರುತ್ತೆ ಅಕ್ಕ ಅಂತ. ಈ ಥರದ್ದು ಸ್ಟೋರೀಸು. ಮಕ್ಕಳೇ, ನನ್ನ ಮಾತು ಕೇಳಿ, 3 ಲಕ್ಷಕ್ಕೆ 60,000 ಏನ್ ಮಾತಾಡ್ತೀರಾ? 10% ಅಂದ್ರೆ 30,000, 20%. ನಿಮಗೆ ತಲೆ ಕೆಟ್ಟಿದೆ, ಹುಚ್ಚು ಏರ್ಬಿಟ್ಟಿದೆ ನಿಮಗೆ. ಗುರು ವಕ್ರ, ಜ್ಞಾನ ಕೆಟ್ಟಿಬಿಟ್ಟಿದೆ ನಿಮಗೆ. 20% ತಿಂಗಳಿಗೆ, ಅಲ್ಲಿಗೆ ವರ್ಷಕ್ಕೆ 240%. 1,10,000 ಅಂತ ಹೇಳ್ದ ಅಂದ್ರೆ 1,40,000 ಬರೋ ತರ ಏನ್ ಮಾತಾಡ್ತೀರಾ? 3 ಲಕ್ಷ ಹಾಕಿ 1 ವರ್ಷಕ್ಕೆ, ನೆನ್ಪಿಟ್ಕೊಳ್ಳಿ, ಅವನು 13 ತಿಂಗಳು ಇನ್ವೆಸ್ಟ್ಮೆಂಟ್ ಅಂತೆ, ಪ್ರತಿ ತಿಂಗಳು 60,000 ಕೊಡ್ತಾನಂತೆ. 1 ವರ್ಷಕ್ಕೆ ತಗೊಳ್ಳೋಣ, 7,20,000 ರೂಪಾಯಿ 3 ಲಕ್ಷಕ್ಕೆ. ಎಲ್ಲ ಬ್ಯಾಂಕ್ ಅವ್ರು ಅಲ್ಲೇ ಇಟ್ಬಿಡ್ತಾರಲ್ರಿ, ಎಲ್ಲ ಬ್ಯಾಂಕ್ ಅವ್ರು ಅಲ್ಲೇ ದುಡ್ಡು ಇಟ್ಟು ಬಿಡ್ತಾರೆ. ಹಾಗಾದ್ರೆ ನಮ್ಮ ಡೆಪಾಸಿಟ್ ಎಲ್ಲ, ಫಿಕ್ಸ್ಡ್ ಡೆಪಾಸಿಟ್ಸ್ ಎಲ್ಲ ಸರ್ಕಾರ ಗೋಲ್ಡ್ ಬಾಂಡ್ ಕೊಡೋದು ಬಿಟ್ಬಿಟ್ಟು, ಸಾವರಿನ್ ಬಾಂಡ್ ಕೊಡೋದೆಲ್ಲ ಬಿಟ್ಬಿಟ್ಟು ಅಲ್ಲಿಡ. ಏನ್ ಸರ್ಕಾರ ನಡೆಸ್ತಿರೋರು ತಲೆಕೆಟ್ಟವ್ರ? ಅಲ್ಲಿ ಯಾರು ಬುದ್ಧಿವಂತರೇ ಇಲ್ವಾ, ವಿದ್ಯಾವಂತರೇ ಇಲ್ವಾ, ಜ್ಞಾನವಂತರೇ ಇಲ್ವಾ? ಹಾಗಾದ್ರೆ ಕಂಪ್ನಿಗಳು ನಡೆಸೋರು, ಬ್ಯಾಂಕ್ಗಳು ನಡೆಸೋರು, ಫೈನಾನ್ಸ್ ಕಾರ್ಪೊರೇಷನ್ ನಡೆಸೋರು, ಕೋಆಪರೇಟಿವ್ ಸೊಸೈಟೀಸ್ನ, ಇವರೆಲ್ಲ ಹೋಗಿ ಅಲ್ಲಿ ಹಾಕ್ಬೇಕಷ್ಟೇ. ಏನ್ ಮಾತಾಡ್ತೀರಾ ಮಕ್ಕಳೇ? ಇದು ಇನ್ನೊಂದು ಅದ್ಯಾವುದೋ ಒಂದು ಬೆಂಗಳೂರಿನಲ್ಲಿ ನಡೆದಿತ್ತು, ಒಂದು ಗೋಲ್ಡ್ ಸ್ಕೀಮ್. 5%, ನೀವು 5 ಜನ ಸೇರಿಸಿದ್ರೆ ಇಷ್ಟು ಇನ್ನೊಂದು ಅಂತ ಹೇಳ್ಬಿಟ್ಟು, ಅದಿನ್ನೂ ರಿಕವರಿನ ಆಗಿಲ್ಲ. ಏನಾದ್ರು ಏನೇನೋ ಮಾಡಬೇಡಿ ಮಕ್ಕಳೇ. 3 ಲಕ್ಷಕ್ಕೆ 60,000, 20%. ರಾಮಚಂದ್ರ, ಏನು ಮಾತಾಡ್ತೀರಿ? ಸಾಧ್ಯವೇ ಇಲ್ಲ. ಒಂದೇ ವರ್ಷದಲ್ಲಿ ಡಬಲ್ ಆಗೋದು. ನಮ್ಮ ದುಡ್ಡು, ಕೊಟ್ಟಿರೋ ದುಡ್ಡು ಮೇಲೆ 3 ಲಕ್ಷ ಪ್ಲಸ್ 7,60,000 ರೂಪಾಯಿ, 7,20,000. 13 ತಿಂಗಳು ಲಾಕ್ ಅಂತೆ, ಕೇಳಬಾರ್ದಂತೆ. ಪ್ರತಿ ತಿಂಗಳು 60,000 ಕೊಡ್ತಾರಂತೆ. ಹಾಗೆ ನಿಮಗೆ ಗೊತ್ತಿರೋರ್ಗು ಹೇಳಿ ಅಂತೆ. ಇದೊಂದು ಚೈನ್ ಲಿಂಕ್ ಮಾಡ್ತಿದ್ದಾರೆ ಮಕ್ಕಳೇ. ಗುರು ವಕ್ರ ಮಕ್ಕಳೇ, ಅವನನ್ನು ಬುಧ ನೋಡ್ತಿದ್ದಾನೆ ಮಕ್ಕಳೇ. ನೋಡಿ, ಮೊನ್ನೆ ಯಾವುದೋ ರೈಡಲ್ಲಿ ಕಾಡಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಷ್ಟೋ ಕೆಜಿ ಬಂಗಾರ, ದುಡ್ಡು, 10 ಕೋಟಿ ಕ್ಯಾಶು, ಒಂದು 50-52 ಕೆಜಿ ಬಂಗಾರ. ಇನ್ಕಮ್ ಟ್ಯಾಕ್ಸ್ ಅವ್ರು ಭಯ ಬಿದ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಅನ್ನೋನ್ ಪ್ಲೇಸಲ್ಲಿ ಗಾಡಿನಲ್ಲಿ ಇಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಏನು ಅಂತ ಅನ್ಕೊಂಡಿದ್ದೀರ? ಏನೋ ಮಾಡ್ಕೋತೀರಾ ಮಕ್ಕಳೇ, ನೀವೇನೋ ಮಾಡ್ಕೋಬಿಡ್ತೀರ ಮಕ್ಕಳೇ. ನನಗಂತೂ ಭಯ ಆಗುತ್ತೆ. ಇದನ್ನೆಲ್ಲ ಯಾಕೆ ನಿಮ್ಗೆ ಹೇಳ್ತೇನೆ ಅಂದ್ರೆ, ನನ್ಗೇನು ಇಲ್ಲ. ಜ್ಯೋತಿಷ, ಈ ಗ್ರಹ ಇದೆ ನೋಡೋದು, ಆ ಗ್ರಹ ಅದೇ ನೋಡೋದು, ಆ ಗ್ರಹ ಅಲ್ಲೇ ಇರೋದು, ಅದಲ್ಲೇ ನೋಡೋದು. ನಿಮ್ಮ ಬುದ್ಧಿ ಜ್ಞಾನ ವಕ್ರ. ಗುರು ವಕ್ರನಾಗಿ ಬುಧ ನೋಡ್ದ ಅಂದ್ರೆ ಇಂಥ ತರಲೆ ಕೆಲ್ಸಗಳಲ್ಲಿ ಹೋಗ್ಬಿಟ್ಟು ಏನೇನೋ ಒಂದು ಲಕ್ಕಿ ಡ್ರಿಪ್ ಡ್ರಾ,
ಏನೇನೋ ನಡೀತಿದೆ. ಇವೆಲ್ಲ ಏನೇನೋ ಮಾಡಕ್ ಹೋಗ್ಬೇಡಿ. ಈಗ ನೋಡಿ, ಹೊಸ ವರ್ಷ ಬನ್ನಿ, ಶಾಪಿಂಗ್ ಮಾಡಿ, ಅವ್ರ ಕಡೆಯವ್ರಿಗೆ ಕೊಡೋದು 10 kg ಬಂಗಾರ, 20 kg ಬಂಗಾರ, 50 kg ಬಂಗಾರ, ಅವೆಲ್ಲ ಬೊಗಳೆ. ನಿಮ್ಗೆ ಮಾಡೋ ಕೆಲಸ ಇಲ್ಲ. ತುಂಬಾ ದೊಡ್ಡ ದೊಡ್ಡ ಬಂಗಾರದ ಅಂಗಡಿಗಳ ಮುಂದ್ಗಡೆ ಕಾರು, ಬೈಕುಗಳು, ಇನ್ನೊಂದು ಮಿಕ್ಸಿಗಳು, ಗ್ರೈಂಡರ್ಗಳು, ಅವನ ಕೈಯಿಂದ ಹಾಕೊಳಕ ಅವನಿಗೇನು ಹುಚ್ಚ? ಈ ಥರನೇ ಅದು ಲಾಟ್ರಿ ಸಿಸ್ಟಮ್ಮೇ. ಅದು ಲಾಟ್ರಿ. ಅದನ್ನ ನೋಡ್ಬಿಟ್ಟು ಹೋಗೋದು, ನುಗ್ಗೋದು, ತಗೊಳ್ಳೋದು, ಕೂಪನ್ ಕೊಡ್ತೀನಿ ಅನ್ನೋದು, ಇನ್ನೊಂದು ಅನ್ನೋದು. ಏನನ್ನ ಮಾಡಬೇಡಿ. ಗುರು ವಕ್ರ ಎಲ್ರಿಗೂ ಸೇರಿಸಿ ಹೇಳ್ತಿದ್ದೀನಿ. ಮೇಷಂ ಜಾಗೃತಂ, ನಿಮ್ ಗಮನ ಇನ್ನೊಂದು ಕಡೆ, ಬೇರೆ ಆಗಮನ ಆಗುತ್ತೆ ಅಷ್ಟೇ. ವೃಷಭ ರಾಶಿ, ಜ್ಞಾನಕಾರಕ ಗುರು ವಕ್ರ. ಬುಧ ಚೆನ್ನಾಗಿದ್ದಾನೆ, ಶುಕ್ರ ತುಂಬಾ ಚೆನ್ನಾಗಿದ್ದಾನೆ, ಶನಿ ತುಂಬಾ ಚೆನ್ನಾಗಿದ್ದಾನೆ. ಕಲಾವಿದರು, ಹಣ್ಣು ಹಂಪಲು, ಸ್ತ್ರೀಯರಿಗೆ ಸಂಬಂಧಿತ ಬಟ್ಟೆ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಲು, ಕನ್ಸಲ್ಟೆಂಟು, ಟೂರ್ಸ್ ಕನ್ಸಲ್ಟೆಂಟ್, ಈವೆಂಟ್ಸ್ ಕನ್ಸಲ್ಟೆಂಟ್, ಪೊಲಿಟಿಕಲ್ ಕನ್ಸಲ್ಟೆಂಟ್, ಅದ್ಭುತ ಪ್ರಗತಿ. ನೋಡಿ, ಅದ್ರದ್ದು ಒಂದು ಸ್ಕ್ಯಾಂಡಲ್ ಬಂದಿದೆ. ಮದುವೆಗಳನ್ನ ಮಾಡಿಸ್ತಕ್ಕಂಥ ಈವೆಂಟ್ ಕಂಪ್ನಿಗಳನ್ನ ಹಾಕೊಂಡು ಜಾಲಾಡ್ತಿದ್ದಾರೆ. 7,500 ಕೋಟಿ ಹಗರಣ. ಬರೀ ಒಂದ್ ಸ್ಟೇಟ್ದು ಒಂದು 4-5 ಈವೆಂಟ್ ಕಂಪ್ನಿಗಳನ್ನ ಹಿಡ್ಕೊಂಡು ಕದಲಿರೋದು. ಪೂರ್ತಿ ಇಂಡಿಯಾದ ಕದಲಿದ್ರೆ ಎಷ್ಟು ಲಕ್ಷ ಕೋಟಿಗಳ ಹಗರಣ ಬರುತ್ತೆ ಗೊತ್ತಾ? ಗುರು ವಕ್ರ ಇರೋದೆಲ್ಲ ಹೊರಗಡೆ ಬರೋದೆ. ಇದೇ ನೋಡೋದು ನಾವು. ಅದು ನೋಡಿಯೂ ನಮ್ಮ ಪ್ರಜ್ಞೆ ತಪ್ಪಿಸ್ಕೊಳ್ಳುತ್ತೆ. ಅದನ್ನ ನೋಡಿಯೂ ಕೂಡ ದಯಮಾಡಿ ಇನ್ನು ಮೇಲೆ ನಾನೊಂದು ಹೇಳ್ಕೊಡ್ತೀನಿ. ಗುರು ವಕ್ರ ಬೇಜಾರು ಮಾಡ್ಕೋಬೇಡಿ. 2 ಸಿಮ್ ಇಟ್ಕೊಳ್ಳಿ. ಒಂದು ಬರೀ ನಿಮ್ಮ ಆತ್ಮೀಯರಿಗೆ ಎಲ್ರಿಗೂ ಫೋನ್ ಮಾಡೋಕೆ. ಅದ್ರಲ್ಲಿ ನೆಟ್ ಇಲ್ಲ, ನೆಟ್ ಇದ್ರೂ ಬಳಸೋಲ್ಲ, ಬ್ಯಾಂಕಿಂಗ್ ಪಾಸ್ವರ್ಡ್ ಇಲ್ಲ, ಬ್ಯಾಂಕಿಂಗ್ ಆಕ್ಸೆಸ್ ಇಲ್ಲ, ಅದ್ರಲ್ಲಿ ಗೂಗಲ್ ಪೇಮೆಂಟ್ ಇಲ್ಲ, ಏನಿಲ್ಲ. ಬ್ಯಾಂಕಿಂಗಿಗೆ ಆಕ್ಸೆಸ್ ಕೊಟ್ಟಿದ್ದೀರಲ್ವಾ, ಅದಕ್ಕೆ ಇನ್ನೊಂದು ಇಟ್ಕೊಳ್ಳಿ. ಅದ್ರದ್ದು ಸಿಮ್ಮು, ಅದ್ರದ್ದು ಮಾತ್ರ ಅಷ್ಟೇ. ಯಾರಾದ್ರೂ ಫೋನ್ ಮಾಡಿದ್ರೆ ಬ್ಯಾಂಕಿಂಗ್ ನಂಬರಿಗೆ ಎತ್ತಬೇಡಿ. ಯಾರು ಫೋನ್ ಮಾಡಿದ್ರು ಬ್ಯಾಂಕಿಂದ ಮ್ಯಾನೇಜರು ಅವ್ರದ್ದೊಂದು ನಂಬರ್ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಅಷ್ಟೇ. ಏನಾದ್ರೂ ಇದ್ರೆ ಬ್ಯಾಂಕಿಂಗ್ ಆಕ್ಸೆಸ್ಗೆ ಈ ನಂಬರ್ ಕೊಡಿ, ಡನ್. ಇದ್ರಲ್ಲಿ ಮಾತಾಡಿ. ಅವನೇನಾದ್ರೂ OTP ಒತ್ತು ಇದೊತ್ತು ಅಂದ್ರೆ ಇದು ಬ್ಯಾಂಕ್ ಕನೆಕ್ಟೇ ಆಗಿಲ್ವಲ್ಲ. ಆಮೇಲೆ ನಿಮ್ಮ ಗೂಗಲ್ ಪೇ, Paytm ಇನ್ನೊಂದು ಕನೆಕ್ಟ್ ಆಗಿಲ್ಲ, ಅವನೊತ್ತು ಅಂದ್ರೂ ಹೋಗಲ್ಲ. ಆಯ್ತು. ಇದ್ರಲ್ಲಿ ಬರೋ ಬೊಗಳೆ ನೀವು ನಂಬಲ್ಲ. ಆಗ ಫೋನ್ ಬಂತು ಅಂದ್ರೂ ಕೂಡ ಯಾವ ನಂಬರ್ ಆದ್ರೂ ಬಂದ್ಕೊಳ್ಳಿ, ಕನ್ನಡದಲ್ಲಿ ಮಾತಾಡಿ. ನಮ್ಮ ಕನ್ನಡದವರು, ನೀವು ಇದನ್ನ ಹುಡುಕಿ ಮಾಡ್ರೆ ಯಾರಾದ್ರೂ ಕನ್ನಡದವರು ಇಂಥ ಸ್ಕ್ಯಾಂಡಲ್ ಮಾಡಿ ಸಿಕ್ಕಾಕೊಂಡಿದಾರ ನೋಡಿ. ನಮ್ಮ ಕನ್ನಡದವರು ಇಂಥ ತರಲೆ ಕೆಲಸ, ಮೋಸದ ಕೆಲಸ ಮಾಡಿ ಸಿಕ್ಕಾಕೊಂಡಿದಾರ ನೋಡಿ. ಖಂಡಿತ ಇಲ್ಲ. ನಮ್ಮ ಕನ್ನಡದ ಒಂದು ಸಿಟಿಗೆ ಇದ್ರೆ ಏನೋ ಒಂದು ಬಾಯಿಗೆ ಬಂದಿದ್ದು ಮಾತಾಡ್ಬಿಡೋದು. ಇಂಥ ಕೆಲಸ ಎಲ್ಲ ಫ್ರಾಡ್ ಕೆಲಸ ಮಾಡೋದಿಲ್ಲ. ನೀವು ಬೇಕಾದ್ರೆ ಹೋಗಿ ನೋಡಿ, ಯಾವುದೇ ಪೊಲೀಸ್ ಅಧಿಕಾರಿನ ಕೇಳಿ. ಇಲ್ಲ, ಇವೆಲ್ಲ ಮಾಡೋರೆಲ್ಲ ಬೇರೆಯವರು. ನಮ್ಮ ಕನ್ನಡದವ್ರ ಹೃದಯವಂತಿಕೆ ಜಾಸ್ತಿ. ಅದನ್ನ ನಾವು ಕನ್ನಡದವ್ರಿಗೆ ಹೇಳ್ಕೊಡ್ತಿದ್ದೀನಿ. ಒಂದು ಮಾತಾಡ್ಲಿಕ್ಕೆ ಒಂದು ಫೋನ್ ಇಟ್ಕೊಳ್ಳಿ. ಯಾವ ನಂಬರ್ ಬಂದ್ರು ಎತ್ತಿ. ಅದ್ರಲ್ಲಿ ಇಂಟರ್ನೆಟ್ ಇಲ್ಲ, ಇರ್ಲಿ ಆಯ್ತು. ವಾಟ್ಸಪ್ಪು, ಫೇಸ್ಬುಕ್ ಎಲ್ಲ ಇಟ್ಕೊಳ್ಳಿ. ಆ ನಂಬರ್ಗೆ ಸಿಂಕ್ ಮಾಡ್ಕೊಟ್ಟು. ಇನ್ನೂ ಒಂದು ನಂಬರ್ ಇದೆ, ಆ ನಂಬರ್ಗೆ ಯಾವುದೇ ಕಾಲ್ ಬಂದ್ರು ಎತ್ತಬೇಡಿ. ಅದು ಬ್ಯಾಂಕ್ಗೆ ಮಾತ್ರ ಆಕ್ಸೆಸ್ ಇದೆ. ಗೂಗಲ್ ಪೇನೋ ಇನ್ನೊಂದಕ್ಕೋ, ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರು, ಪೇಮೆಂಟು, ಅದಕ್ಕೆ ಮಾತ್ರ ಅದಿಟ್ಕೊಳ್ಳಿ. ಇವತ್ತಿಂದ ಈ ಹೊಸ ವರ್ಷ ರೆಸೊಲ್ಯೂಷನ್ ಮಾಡ್ಕೊಳ್ಳಿ ಮಕ್ಕಳೇ. ನನ್ನ ಮಾತು ಕೇಳಿ. ಒಂದು 200 ರೂಪಾಯಿ ಹೋದ್ರೆ ಹೋಗ್ಲಿ, ಒಂದು ವರ್ಷದ ಒಂದು ಚಾರ್ಜಿಂಗ್ ಮಾಡಿ ಇಟ್ಕೊಳ್ಳಿ. ಒಂದು BSNL ಇನ್ನೊಂದು ಬರ್ತವೆ ಸರ್ಕಾರಿ ಸಮಯದ ಒಂದು ಸಿಮ್ಮು, ಅದನ್ನ ಇಟ್ಕೊಳ್ಳಿ. ನನ್ನ ಮಾತು ಕೇಳಿ. ಇದೇನಾದ್ರು 2ಕ್ಕೂ ಬಳಸ್ತಕ್ಕಂಥದ್ದು ಬಂತು, ಅಯ್ಯೋ ಯಾವಾಗ ಯಾರು ಫೋನ್ ಮಾಡ್ತಾನೆ ಗೊತ್ತಿಲ್ಲ. ಅಲೋ ಡಕ್, ಯಾವುದೋ ಒಂದು ಆ್ಯಪ್ ಒತ್ತಿದ್ರೆ ಡಕ್ಕು. ಇದ್ರಲ್ಲಿ ಬರಲಿ ಬಿಡಿ, ಯಾವ ಆ್ಯಪ್ ಒತ್ತಿದ್ರು ಇದು ಅಕೌಂಟ್ಗೆ ಸಿಂಕ್ ಆಗಿಲ್ಲ, ಬ್ಯಾಂಕ್ ಅಕೌಂಟು, ಯಾವುದೇ ಒಂದು UPIಗೆ ಸಿಂಕ್ ಆಗಿಲ್ಲ, ಡೆಬಿಟ್ ಕಾರ್ಡಿಗೆ ಸಿಂಕ್ ಆಗಿಲ್ಲ, ಕ್ರೆಡಿಟ್ ಕಾರ್ಡಿಗೆ ಸಿಂಕ್ ಆಗಿಲ್ಲ, ಲೋನ್ಗೆ ಸಿಂಕ್ ಆಗಿಲ್ಲ. ಇಲ್ಲ, ಲೋನ್ಗೆಲ್ಲ ಇದೇ ನಂಬರ್ ಕೊಡೋದು. ಮಾತಾಡಪ್ಪ, ಹೌದಾ? ಹಾಂ ಸರಿ ಆಯ್ತು, ಓಕೆ. ಯಾರು ಫೋನ್ ಮಾಡಿದ್ರು ಕನ್ನಡದಲ್ಲಿ ಮಾತಾಡಿ. ಬೇರೆ ಭಾಷೆ ಮಾತಾಡ್ತಿದ್ದಾನೆ, ಏ ಹೇ ಓ ಹೇ ಅಂದ್ರೆ ಹೋಗ ಕನ್ನಡ ಮಾತಾಡೋಗ. ಅವ್ನು ಬೇಕು ಅಂದ್ರೆ ಕನ್ನಡದಲ್ಲೇ ಮಾತಾಡ್ಲಿ, ಫೋನ್ ಮಾತಾಡೋಣ. ಬ್ಯಾಂಕಿಗೆ ಬರ್ತೀನಿ ಅಂತ ಹೇಳಿ. ದಯಮಾಡಿ ಗುರು ವಕ್ರ ಮಕ್ಕಳೇ, ಸಾಕು ಇನ್ನು ಟೋಪಿ ಹಾಕೊಂಡಿತ್ತು.
ಹೆಂಗಾದ್ರೂ ಟೋಪಿ ಹಾಕೊಂಡ್ಬಿಡ್ತೀರಿ. ನಿಮ್ಮ ಫ್ಯಾಮಿಲಿಗಳಲ್ಲೋ ಇನ್ನೊಂದ್ರಲ್ಲೋ ಯಾರ್ದೋ ಮಾತು ಕೇಳಿ ಜಾಗರೂಕತೆ. ವೃಷಭಂ ಅಭಿವೃದ್ಧಿ ಚೆನ್ನಾಗಿದೆ. ಮಿಥುನ ರಾಶಿ. ಶುಕ್ರ ಅಷ್ಟಮದಲ್ಲಿದ್ದಾನೆ, ದಗದಗಿಸೋ ಸೂರ್ಯ. ರಾಹು ಕೇತು ಕೇಂದ್ರದಲ್ಲಿದ್ದಾರೆ, ಹುಷಾರು. ನಿಮ್ಮ ಬುದ್ಧಿ ಸ್ಟ್ರಾಂಗ್ ಇದೆ, ಬಟ್ ನಿಮ್ಮ ಪಕ್ಕದಲ್ಲಿರೋರು ಸರಿ ಇಲ್ಲ. ಸೂರ್ಯ ಹೋಗಿ ಸಪ್ತಮದಲ್ಲಿ ಕೂತು ಸುಡ್ತಿದ್ದಾನೆ, ಅವನ ಮೇಲೆ ರಾಹು, 4ನೇ ಮನೇಲಿ ಕೇತು. ಏನಾದರೂ ತಳಮಳಗಳು, ಕಿರಿಕಿರಿಗಳು ಹುಡ್ಕೊಂಡು ಬರ್ತಕ್ಕಂಥ ವಾರವಾಗಿರುತ್ತೆ, ಹುಷಾರಾಗಿ. ನೀವು ಹುಡ್ಕೊಂಡು ಹೋಗ್ತೀರಾ, ಇಲ್ಲ ನಿಮ್ಮನ್ನು ಹುಡ್ಕೊಂಡು ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಅತೀ ಹೆಚ್ಚಾಗಿರ್ತಕ್ಕಂಥದ್ದು ಇರುತ್ತೆ. ಸೊ ವ್ಯವಹಾರ, ಕೆಲಸ, ಕಾರ್ಯ ನೋಡಿಕೊಂಡು ಮಾಡಿ, ನಿಧಾನ ಮಾಡಿ. ಕನ್ಸಲ್ಟೆನ್ಸಿ ರೀತಿಯ ವ್ಯವಹಾರಗಳು ಅನುಕೂಲಕರ. ಎಸ್, ಇಂಟೀರಿಯರ್, ಕೆತ್ತನೆ, ಚಿತ್ರಕಲೆ, ಪೇಂಟಿಂಗು, ಗಾಡಿಗಳ ಸರ್ವಿಸ್. ಯಾಕಂದರೆ ಶುಕ್ರ ಕುಜ ನೋಡ್ತಿದ್ದಾನೆ. ಏರ್ಲೈನ್ಸ್ ಇಂಡಸ್ಟ್ರಿ, ಕಸ್ಟಮ್ಸ್ ಇಂಡಸ್ಟ್ರಿ, ಏರೋಸ್ಟೇಸ್ ಇಂಡಸ್ಟ್ರಿ, ಸ್ತ್ರೀಯರಿಗೆ ಸಂಬಂಧಿತ ಈವೆಂಟ್ ಮ್ಯಾನೇಜ್ಮೆಂಟ್ಸು, ಅದ್ಭುತವಾದ ಪ್ರಗತಿ. ಇನ್ನು ಕರ್ಕಾಟಕ ರಾಶಿ. ಗುರು ಲಾಭ, ಸೂರ್ಯ 6ನೇ ಮನೆ, ಶುಕ್ರ 7ನೇ ಮನೆ, ಕುಜ ನಿಮ್ಮನೆ, ಯೋಗಕಾರಕ. ನೋಡಿ, ಯೋಗಕಾರಕನ ಬಲ ಇಲ್ಲದೆ ಇರ್ಬೋದು, ನಮ್ಮ ಜೊತೆಲಿದಾನ, ನಮ್ಮ ಪಕ್ಕದಲ್ಲಿ ನಮ್ಮ ನಾಯಕ ಒಬ್ಬ ಇದ್ದಾನೆ, ಅವನಿಗೆ ಅಧಿಕಾರ ಇಲ್ಲದೆ ಇರ್ಬೋದು, ಆದರೂ ನಾಯಕನೇ ಪಕ್ಕದಲ್ಲಿದ್ದಾನೆ, ಅಷ್ಟು ಸಾಕು. ಸೊ ಕರ್ಕಾಟಕ ರಾಶಿಗೆ ಈ ವಾರ ಅಂಥದ್ದೊಂದು ಯೋಗ. ಬಲವಿಲ್ಲದಿದ್ದರೂ ಬಲವಿಲ್ಲದ ಹಾಗೆ ಇರತಕ್ಕಂಥ ಒಂದು ಯೋಗ. ಸ್ವಲ್ಪ ಓಡಾಟ, ಕೆಲಸ ಕಾರ್ಯದಲ್ಲಿ ಒಂಚೂರು ಪ್ರೆಷರ್ ಇರೋದು ಅಂದ್ಬಿಟ್ರೆ ಮಿಕ್ಕಂತೆ ಏನೂ ತೊಂದರೆಗಳಿಲ್ಲ, ದೊಡ್ಡ ತಲೆನೋವುಗಳಿಲ್ಲ. ದೊಡ್ಡ ತಲೆನೋವುಗಳು ಇಲ್ಲ. ಗುರು ಬುಧ, ಲಾಭದಲ್ಲಿ ಗುರು ಚೆನ್ನಾಗಿದೆ, ಬುಧನನ್ನು ನೋಡ್ತಿದೆ. ಬರವಣಿಗೆ, ಲೇಖನ, ಪೇಂಟಿಂಗು, ಚಿತ್ರಕಲೆ, ಎಡಿಟಿಂಗು, ಡಿಸೈನಿಂಗು, ಅಲಂಕಾರ, ಒಪ್ಪ, ಓರಣ, ಮೆಷಿನ್ಸ್ ಮೇಂಟೈನ್ ಮಾಡೋದು, ಸರ್ವಿಸಿಂಗ್ ಮಾಡಿಸೋದು, ಇಂಥ ಒಂದು ವೃತ್ತಿ, ಉದ್ಯೋಗ. ಡ್ರೈವರು. ಮೊನ್ನೆ ಒಂದು ಆಟೋ ಹುಡುಗನ ಬಗ್ಗೆ ಕೇಳಿದೆ ಮಕ್ಕಳ. ತನ್ನ ತಾಯಿಗೆ, ಗುಲ್ಬರ್ಗದಲ್ಲಿರೋ ತಾಯಿಗೆ 2 ತಿಂಗಳಲ್ಲಿ ಆಟೋ ಓಡಿಸ್ತಾ 2 ಲಕ್ಷ ಚಿಲ್ಲರೆ ಕಳಿಸ್ಕೊಟ್ಟಿರೋದಾ? ನನಗೆ ಗೊತ್ತೇ ಆಗ್ತಿಲ್ಲ, ಏನಪ್ಪ ಇದು ನಿಜಾನ ಅಂತ. ಅವ್ರ ತಾಯಿ ಹೇಳಿದ್ದು, ಗುರುಗಳೇ, ನಮ್ಮ ಮಗ ಇಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ಓದ್ಕೊಂಡು ಆಟೋ ಇಟ್ಕೊಂಡು ಎಷ್ಟು ಮಾಡ್ತಿದ್ದಾನೆ. ಎಸ್, 1 ನಿಮಿಷ ವೇಸ್ಟ್ ಇಲ್ಲ. 3 ಫೋನ್ ಇಟ್ಕೊಂಡಿದ್ದಾನಂತೆ. ಇದು ಮೊದಲೆಲ್ಲ ಕಾಯ್ಬೇಕಾಗ್ತಿತ್ತು. ಅದು ಅವನು ಇನ್ನೊಂದು ಟೆಕ್ನಿಕ್ ಉಪಯೋಗಿಸ್ಬಿಟ್ಟಿದ್ದಾನಂತೆ. ಒಂದು ಕಡಿಮೆ ಅಂದ್ರೂ 100 ಜನ ಪರ್ಮನೆಂಟ್ ಕ್ಲೈಂಟ್ಸನ್ನು ಇಟ್ಕೊಬಿಟ್ಟಿದ್ದಾನೆ. ನಿಮ್ಗೇನು ಬೇಕು ಅಂದರೆ ನನಗೆ ಫೋನ್ ಮಾಡಿ, ನಾನು ಬಂದು ಪಿಕಪ್ ಮಾಡ್ತೇನೆ ಅಂತ. ನೋಡಿ ಅಲ್ಲಿಗೆ ಎಷ್ಟು ಖುಷಿ ಆಗುತ್ತೆ, ಯೋಚನೆ ಮಾಡಿ ನೋಡಿ. ಬದುಕಬೇಕು ಅನ್ನೋನು ಬೆಂಗಳೂರಲ್ಲಿ ತುಂಬ ಚೆನ್ನಾಗಿ ಬದುಕ್ಬೋದು ಮಕ್ಕಳೇ. ಬದುಕಬೇಕು, ನಾನು ಈಜಬೇಕು. 2 ಲಕ್ಷ ತುಂಬ ದೊಡ್ಡ ನಂಬರ್ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ಆಟೋ ಡ್ರೈವರ್ಗಳೇ ಹೇಳಬೇಕು, ನನಗೆ ಗೊತ್ತಿಲ್ಲ ಮಕ್ಕಳೇ. ನಾನು ಆಟೋ ಓಡಿಸ್ತೇನೆ, ಓಡಿಸಿಲ್ಲ ಈ ಥರ ಪ್ರಯಾಣಿಕರದು. ಹೇಳಿದ ಮಾತು ತುಂಬ ಖುಷಿ ಆಯಿತು. ಮೊದಲೆಲ್ಲ ಕಾಯೋ ಆಗಿಲ್ಲ, ಈಗ ಅಪ್ಲಿಕೇಶನ್ನು ಗೊತ್ತಿದ್ದ ತಕ್ಷಣ ಓಲಾ, ಯೂಬರ್, ನಮ್ಮ ಯಾತ್ರಿ, ಈ ಥರ 3ಕ್ಕೂ ಇಟ್ಕೊಂಡು ಬಂದ ಟಗಕ್ ಪಿಕಪ್, ಎಲ್ಗಾದ್ರೂ ಸರಿ ನನಗೇನು ಎಲ್ಲೋದ್ರೂ ಪಿಕಪ್ ಸಿಗುತ್ತೆ. ಡನ್. ಬ್ಯೂಟಿಫುಲ್. ಬದುಕಲು ದಾರಿ ಹುಡುಕೋರ್ಗೆ ಹೇಗಾದ್ರೂ ಬದುಕು ದಾರಿ ಕೊಡುತ್ತೆ. ನಾನು ಸೋಲ್ಲೇಬೇಕು ಅಂತ ನಿರ್ಧಾರ, ನಾನು ಮಾಡೋದೇ ಇಲ್ಲ ಅಂತ ನಿರ್ಧಾರ ಮಾಡೋರಿಗೆ ಏನು ಮಾಡೋಣ ಮಕ್ಕಳೇ? ಎಸ್, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಅಷ್ಟೊಂದು ಅರ್ನ್ ಮಾಡೋಕ್ಕಾಗಲ್ಲ. ಯೋಚನೆ ಮಾಡಿ ನೋಡಿ. ಆ ಮಗು ಇಲ್ಲೇ ರೂಮ್ ಮಾಡಿಕೊಂಡು ತಿಂದ್ಕೊಂಡು ತಂದೆ ತಾಯಿಗೆ, ಊರಲ್ಲಿರೋ ತಂದೆ ತಾಯಿಗೆ ಕಳಿಸ್ತಿದ್ದಾನಂದೆ. ಅಂದ್ಕೊಂಡೆ, ಅಯ್ಯೋ ರಾಮಚಂದ್ರ, ಬೇಡ, ಅದ್ರಲ್ಲಿ ಅರ್ಧ ದುಡ್ಕೊಳ್ಳಿ. ಪ್ರತಿಯೊಬ್ಬ ಆಟೋ ಡ್ರೈವರ್ ಹೊಟ್ಟೆ ತುಂಬ ತಿನ್ಲಿ, ಅರ್ಧ ದುಡ್ಕೊಳ್ಳಿ, 50,000 ದುಡ್ಕೊಳ್ಳಿ. ಎಲ್ಲ ಖರ್ಚು ಕಳೆದು 50,000 ಅವ್ರ ಕೈಯಲ್ಲಿ ಉಳಿಲಿ. ನನಗೆ ಅದಕ್ಕಿಂತ ಆನಂದವಿಲ್ಲ, ನಿಮಗಿಂತ ಆನಂದ ಪಡೋನಿಲ್ಲ. ಸೊ ಅಂಥದ್ದೊಂದು ವೃತ್ತಿ, ಉದ್ಯೋಗ, ಕುಜನ ಭಾವ, ಬುಧನ ಭಾವ ತುಂಬ ಅದ್ಭುತವಾಗಿದೆ. ಗೋ ಎಟ್. ಸಿಂಹರಾಶಿ. ಸ್ವಲ್ಪ ಈ ಗಾಡಿ,
ರಿಪೇರಿ, ಸರ್ವಿಸಿಂಗ್, ಮೇಂಟೆನೆನ್ಸ್, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಡಿಫೆನ್ಸ್ ಇಲಾಖೆ, ಭೂಮಿ ಇಲಾಖೆ, ಹೈನುಗಾರಿಕೆ ಇಲಾಖೆ, ತೋಟಗಾರಿಕೆ ಇಲಾಖೆ, ಫಾರೆಸ್ಟ್ ಇಲಾಖೆ, ನೀರಾವರಿ ಇಲಾಖೆ, ಸರ್ವೆ ಇಲಾಖೆ, ಅಧಿಕಾರಿ ಇಲಾಖೆ, ಅಡ್ಮಿನಿಸ್ಟ್ರೇಷನ್ ಇಲಾಖೆ, 10 ಗಾಡಿಗಳನ್ನು ಇಟ್ಕೊಂಡು ಮೇಂಟೈನ್ ಮಾಡ್ತಿದ್ದೀರಾ, ಟ್ರಾವೆಲ್ಸ್ ನಡೆಸ್ತಿದ್ದೀರಾ, ದೊಡ್ಡ ದೊಡ್ಡ ಗಾಡಿಗಳು ಹಾಕ್ಕೊಂಡು, JCBಗಳು, ಅರ್ತ್ ಮೂವರ್ಸು, ಈ ಥರದ್ದೆಲ್ಲ ಇಟ್ಕೊಂಡಿರೋರಿಗೆ ಸ್ವಲ್ಪ ಪ್ರೆಷರ್ ಇರತಕ್ಕಂಥ ಒಂದು ವಾರವಾಗಿರುತ್ತೆ. ತುಂಬ ಇನ್ನೂ ಜಾಸ್ತಿ ಎಳ್ಕೊಳಕ್ಕೆ ಹೋಗ್ಬಿಡಿ. ಇರೋದನ್ನು ಹಾಗೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ, ಜಾಗ್ರತೆ. ಇನ್ನು ಕನ್ಯಾ ರಾಶಿ, ಶುಕ್ರ ಪಂಚಮದಲ್ಲಿ, ಆತ್ಮೀಯರು, ಪ್ರೀತಿ ಪಾತ್ರರು, ಬಂಧು ಬಳಗ, ಸ್ನೇಹಿತರು, ಕುಟುಂಬ ಎಲ್ಲ ಸೂರ್ಯ ಬೇರೆ. ಒಂದೇ ಕೇತು ಒಂದು ಸ್ವಲ್ಪ ನಿಮ್ಮ ನರ ದೌರ್ಬಲ್ಯಗಳೇನಾದರೂ ಒಂದು ಸ್ವಲ್ಪ ತಂದಿರ್ತಾನೆ, ಒಂಥರ ಕೃಶ ಮಾಡ್ತಾನೆ, ನಿಮ್ಮನ್ನು ಕೃಶ ಮಾಡ್ತಾನೆ. ಅಂದರೆ ಒಂಥರ ಎಳೆದಾಗ್ತದೆ, ದೇಹದಲ್ಲಿ ಸತ್ತುನೇ ಇಲ್ಲ. ಮೆಗ್ನೀಷಿಯಂ ಪ್ರಾಡಕ್ಟ್ ದಿನ ಒಂದು ಸ್ವಲ್ಪ ಬಾಳೆಹಣ್ಣು ತಿನ್ನಿ, ವಿಟಮಿನ್ ಹೆಚ್ಚಿರ್ತಕ್ಕಂಥ ಕೆಲವೊಂದು ಹಣ್ಣುಗಳಿದ್ದಾವೆ, ವಿಚಾರಿಸಿ, ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿ, ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ, ಹೊಟ್ಟೆ ತುಂಬ ತಿನ್ನಿ, ಕಣ್ತುಂಬ ನಿದ್ದೆ ಮಾಡಿ. ಕೇತು ಹುಳಿಕಾರಕ, ಹುಳಿ ಪದಾರ್ಥಗಳು ಸ್ವಲ್ಪ ಕಡಿಮೆ ತಿನ್ನಿ, ಸ್ಪೈಸಸ್ ಸ್ವಲ್ಪ ಕಡಿಮೆ ತಿನ್ನಿ. ಆರೋಗ್ಯದ ಕಡೆ ಒಂಚೂರು ಗಮನ ಬಿಟ್ಟರೆ ಮಿಕ್ಕಂತೆ ಏನಿಲ್ಲ. ಭೂಮಿ, ಮನೆ, ಆಳು ಕಾಳು ವ್ಯವಸ್ಥೆ ತುಂಬ ಚೆನ್ನಾಗಿ ನಡೆದುಕೊಂಡು ಹೋಗ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ವಾರವಾಗಿರುತ್ತೆ. ಇನ್ನು ತುಲಾ ರಾಶಿ, ಶುಕ್ರ ಕೇಂದ್ರದಲ್ಲಿ, ವಾಣಿ ಸ್ಥಾನದಲ್ಲಿ ಬುಧ. ಕಲಾವಿದರಾಗಿದ್ದೀರಾ, ಆರ್ಟಿಸ್ಟ್ ಆಗಿದ್ದೀರಾ, ಮೇಕಪ್ ಮ್ಯಾನು, ಬೇಕರಿ, ತಿಂಡಿ, ಜ್ಯೂಸು, ಹಣ್ಣು, ಕುಣಿತ, ಮೋಜು, ಮಸ್ತಿ, ಡಾನ್ಸು, ಜಿಮ್ಮು, ಅಲಂಕಾರ, ಹೊನಪು, ವಯ್ಯಾರ, ಪಬ್ಬು, ಕ್ಲಬ್ಬು, ಈ ಥರ ಪಂಚಕರ್ಮ, ಸ್ಪಾಸು, ಟೂರ್ಸ್ ಕಂಡಕ್ಟ್ ಮಾಡೋದು, ಇಂಥವುಗಳಲ್ಲಿ ವೃತ್ತಿ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿಯ ವಾರ. ಇನ್ನು ವೃಶ್ಚಿಕ ರಾಶಿ, ವಿಶೇಷವಾಗಿ ರಾಶಿಯಾಧಿಪತಿ ಭಾಗ್ಯ ಸ್ಥಾನದಲ್ಲಿ ಕುಳಿತಿದ್ದಾನೆ. ಸೂಪರ್. ಶುಕ್ರ 3ನೇ ಮನೆಯಲ್ಲಿ ಕುಳಿತಿದ್ದಾನೆ, ಅದ್ಭುತ. ಸ್ವಲ್ಪ ಒಂದೇ ಅರ್ಧಾಷ್ಟಮ ಶನಿ ಒಂಚೂರು ಪ್ರಭಾವ ಕೊಡೋದ್ರಿಂದ, ಶನಿ ಕುಜ ಷಷ್ಠಾಷ್ಟಕ ಇರೋದ್ರಿಂದ ಕೆಲವೊಂದು ಒತ್ತಡಗಳು, ಓಡಾಟಗಳು, ಸುತ್ತಾಟಗಳು ಇರ್ತಕ್ಕಂಥ ಭಾವದಿಂದ ಒದ್ದಾಡತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಸ್ವಲ್ಪ ಒತ್ತಡ, ಸ್ವಲ್ಪ ಎಳೆದಾಟ ಇದೆ, ಅದೃಷ್ಟವಿದೆ. ಏನು ಪರಿಶ್ರಮ ಪಡ್ತಿದ್ರು ಆ ಪರಿಶ್ರಮಕ್ಕೆ ತಕ್ಕಂಥ ಆನಂದದ ವಾರ. ಕಷ್ಟಪಟ್ಟಿದ್ವಿ ಗುರುಗಳೇ, ಬೋನಸ್ ಬಂದಿದೆ, ಇನ್ಕ್ರಿಮೆಂಟ್ ಬಂದಿದೆ, ಕಾದಿದ್ದಕ್ಕೂ ನಮಗೊಂದು ದುಡ್ಡು ಕಾಸು ವ್ಯವಸ್ಥೆ ಈ ಥರದ್ದೆಲ್ಲ ಬಂದಿದೆ ಅನ್ನತಕ್ಕಂಥ ಭಾವದಿಂದ ಇರತಕ್ಕಂಥ ಒಂದು ವಾರ. ಏನೂ ತೊಂದರೆ ಇಲ್ಲ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಎಕ್ಸ್ಪೋರ್ಟ್ ಇಂಪೋರ್ಟ್, ಹಣ್ಣು, ತುಂಬ ದೊಡ್ಡ ದೊಡ್ಡ ಟ್ರಾವೆಲ್ ಇಂಡಸ್ಟ್ರಿ, ಬಂಗಾರ ಬೆಳ್ಳಿ, ಅಲಂಕಾರ, ಇಂಟೀರಿಯರ್ಸು, ಸ್ಟ್ರಕ್ಚರಲ್ಲು, ಫರ್ನಿಚರ್ ಬಿಸ್ನೆಸ್ಸು, ಗಾಡಿಗಳ ಬಿಸ್ನೆಸ್ಸು, ಬಾಡಿಗೆಗೆ ಬಿಡೋದು ಮನೆಗಳನ್ನು, ಕಂಪನಿಗಳಿಗೆ ಬಾಡಿಗೆ ಬಿಡೋದು, ಈ ಥರದ್ರಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಆದಾಯ ನೋಡ್ತಕ್ಕಂಥ ವಾರ. ಇನ್ನು ಧನುಸು ರಾಶಿ, ರಾಶಿಯಾಧಿಪತಿ 6ನೇ ಮನೆ, ಯೋಗಕಾರಕ ಅಷ್ಟಮದಲ್ಲಿ, ಮಹಾಯೋಗಕಾರಕ ನಿಮ್ಮನೇಲಿದ್ದರೂ ಕೂಡ ಶುಕ್ರನ ಸ್ಥಾಯಿನಲ್ಲಿರೋದ್ರಿಂದ ಒಂಥರ ಇದ್ದು ಇಲ್ಲದಾಗೆ ಎಲ್ಲ ಇದೆ. ಅದೇ ಹೇಳಿದ್ನಲ್ಲ, ಗಂಡ ಇದ್ದಾನೆ ಪ್ರೀತಿ ಇಲ್ಲ, ಮಗ ಇದ್ದಾನೆ ಮರ್ಯಾದೆ ಇಲ್ಲ, ತಾಯಿ ಇದ್ದಾಳೆ ಪ್ರೀತಿ ಇಲ್ಲ, ತಂದೆ ಇದ್ದಾನೆ ಜೊತೆಲಿಲ್ಲ, ಈ ರೀತಿ ಎಲ್ಲ ಇದ್ದು ಎಲ್ಲ ಇರುತ್ತೆ, ಇದ್ದ ಹಾಗೆ ಕಾಣಿಸುತ್ತೆ, ಆದರೆ ಏನೂ ಇಲ್ಲ ಅನ್ನುವಂಥ ತೊಳಲಾಟ ಇರುತ್ತೆ. ಅದರಿಂದ ವೆರಿ ಕೇರ್ಫುಲ್ ಧನುಸು ರಾಶಿ. ಯಾವುದೋ ಒಂದು ಮಾಯೆಗೆ ಬೀಳ್ತೀರಿ, ಯಾವುದೋ ಒಂದು ಇಲ್ಲದ ಇಚ್ಛೆ ಕೋರಿಕೆ. ಬುಧ ಬೇರೆ 12, ತಗಳ ಮಾಡೋ, ಹೇಗಾದರೂ ಸರಿ, ನಾನೇ ಬದುಕೋಣ, ನಾನೇ ನೋಡೋಣ, ನಾನೇ ಚೆನ್ನಾಗಿರೋಣ, ಈ ಭಾವಗಳಿಗೆ ಒಳಗಾಗ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಎಚ್ಚರಿಕೆ. ಬೇಡ, ರಿಸ್ಕ್ ಇರೋ ವ್ಯವಹಾರ ಬೇಡ, ರಿಸ್ಕ್ ಇರೋ ವ್ಯಾಪಾರ ಬೇಡ, ಗೊತ್ತಿಲ್ಲದ ವ್ಯಾಪಾರ ಬೇಡ, ಗೊತ್ತಿಲ್ಲದ ವ್ಯವಹಾರ ಬೇಡ. ಗೊತ್ತಿಲ್ಲದ ವ್ಯವಹಾರ ಮಾಡೋದು ಮುಳುಗೋದೆ. ನಮ್ಮ ಗುರುಗಳು ಹೇಳ್ದಾಗ, ಗೊತ್ತಿರೋ ವ್ಯವಹಾರನ ಬಿಟ್ಬಿಟ್ರು ಕೂಡ ಮುಳುಗೋದೆ, ಗೊತ್ತಿರೋ ವ್ಯವಹಾರನ ಮಾಡದೆ ಬಿಟ್ಬಿಟ್ರು ಕೂಡ ಮುಳುಗೋದೆ. ಒಂದು ಬೇಕ್ರಿ ಇಟ್ಕೊಂಡಿದ್ದೀವಿ, ಆನಂದವಾಗಿ ಬೇಕ್ರಿ ಇಟ್ಕೊಳ್ಳಿ, ಅದರಲ್ಲಿ ಇನ್ನೊಂದು ಸ್ವಲ್ಪ ಹಾಲು ಇಟ್ಕೊಳ್ಳಿ,
ನೀನಾದ್ರು ಒಂದು ಸಣ್ಣ ಟಿಫನ್ ಇಟ್ಕೊಳ್ಳಿ, ಬೇಕಾದರೆ ಸ್ನ್ಯಾಕ್ಸ್ ಥರ ಒಂದು ಆ್ಯಡ್ ಆನ್ ಮಾಡಿ, ಇನ್ನೊಂದು ಸಣ್ಣ ಜ್ಯೂಸ್ ಥರ ಇಟ್ಕೊಳ್ಳಿ, ಒಂಚೂರು ಐಸ್ ಕ್ರೀಮ್ ಥರ ಇಟ್ಕೊಳ್ಳಿ. ಈ ಥರದ್ದು ಬೇಕ್ರಿನಲ್ಲೇ ತಿನಿಸು ಈ ಥರ. ಅದು ಬಿಟ್ಟು ಯಾರೋ ಹೇಳಿದ್ರು ಅಂತ ಇನ್ನೊಂದೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಿಟ್ಬಿಟ್ಟು ಬೇಕ್ರಿನ ಬಿಟ್ಬಿಟ್ಟು ನಾನು ಹೋಗ್ಬಿಟ್ಟು ದಿಢೀರ್ ಅಂತ ಯಾರೋ ಹೇಳಿದ್ರು, ಯೂಟ್ಯೂಬಲ್ಲಿ ನೋಡಿದೆ ಒಂದು ತಾಯಿ ಜೀವ, ನಾನು ಯೂಟ್ಯೂಬಲ್ಲಿ ನೋಡಿದೆ ಗುರುಗಳೇ, ಹೋಗ್ಬಿಟ್ಟು ಸಫ್ರನ್ ಬೆಳಿತೀನಿ ಅಂತಿದ್ದೆ ಕೇಸರಿಯನ್ನ. ಬೆಳಿಲಿಕ್ಕಾಗಲ್ಲ ಅನ್ನೋದೇನೂ ಇಲ್ಲ. ನಮಗೆ ನೋಡಿ, ಯಾವುದೇ ಆದರೂ ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳು, ಮಗು ಥರ, ಅದು ತಾಯಿ ಥರ, ಹೆಂಡತಿ ಥರ. ಹೌದು, ಅಮ್ಮನಾಗಿ, ಅಕ್ಕನಾಗಿ, ತಂಗಿಯಾಗಿ, ಹೆಂಡತಿಯಾಗಿ, ಮಗಳಾಗಿ ನೋಡ್ಕೊಳ್ಬೇಕು. ನಮ್ಮ ಹೆಂಡತಿನ ಬಿಟ್ಬಿಡ್ತೀವ ನಾವು? ಆಕೆ ಒಳ್ಳೆ ಬಟ್ಟೆ, ಒಳ್ಳೆ ಚಪ್ಪಲಿ, ನಮ್ಮಮ್ಮ ಹೆಂಗೆಂಗೋ ಹೋಗಿ ಬಿಟ್ಬಿಡ್ತೀವ ನಾವು? ನಮ್ಮಮ್ಮ ಕಣ್ಣಲ್ಲಿ ನೀರು ಬಂದ್ಬಿಟ್ರೆ ನಾವು ಇರ್ತೀವ? ಅಮ್ಮನನ್ನ, ನಮ್ಮ ಅಕ್ಕನನ್ನ ಯಾರಾದರೂ ಅಂದ್ಬಿಟ್ರೆ, ತಂಗಿಯನ್ನ ಯಾರಾದರೂ ಅಂದ್ಬಿಟ್ರೆ, ಓಯ್ ನಿಂತೇ ಇರ್ತೀವಿ ಕಾವಲು. ಬಸ್ಸಲ್ಲಿ ಕರ್ಕೊಂಡು ಹೋದ್ರೆ, ನಿನ್ ಬಾಮ ಈ ಕಡೆ ಕೂತ್ಕೊಮ್ಮ, ಮಗಳು ನಿನ್ ಬಾಮ ನೀನ್ ಈ ಕಡೆ ನಿಂತ್ಕೊಮ್ಮ. ಕೇಳಿದ್ದು, ಕೊಡಿಸಿದ್ದು, ಮಾಡಿದ್ದು, ಬಟ್ಟೆ, ಆ ಥರ ಮಕ್ಕಳು ಯಾವುದೇ ಕೆಲಸ, ಮುಖ್ಯವಾಗಿ ಕೃಷಿ ಅನ್ನೋದಿದೆಯಲ್ಲ, ಅದೊಂದು ಭೂದೇವಿ. ನಾನು ನೋಡಿದ್ದಾನೆ, ನನಗೊಬ್ರು ಆತ್ಮೀಯರಿದ್ದಾರೆ, ರಾಜು ಅಂತ. ಆ ಪುಣ್ಯಾತ್ಮ ಕಾಲಲ್ಲಿ ಚಪ್ಪಲಿನ ಹಾಕಲ್ಲ. ಅಯ್ಯೋ ನನ್ಗಾಗಲ್ಲ, ನನ್ನ ಚಪ್ಪಲಿ ಇಲ್ಲದೆ ಹಿಂಗೆ ಚುಚ್ಚು ಬಿಡುತ್ತೆ ನೋವು. ನನ್ನ ತುಂಬ ಪಾದಗಳು ಮೆದುವು. ನಾನು ತುಂಬ ಬಾರಿ ನೋಡಿದ್ದಾನೆ. ಮೊಮ್ಮ ಅಂದ್ಬಿಡ್ತಾನೆ. ನಾನು ಮನೇಲಿ ಓಡಾಡ್ತೇನೆ, ಮೇ ಬಿ ಟೈಲ್ಸ್ ಇರೋದ್ರಿಂದಲೋ ಇನ್ನೊಂದು, ಬಟ್ ಹೊರಗಡೆ ಮಣ್ಣಲ್ಲಿ ಕಚಕ್ಕನ್ ಬಿಡುತ್ತೆ ನನಗೆ. ಅದ್ರಲ್ಲಿ ಬೇರೆ ಡಯಾಬಿಟಿಸು. ಡಾಕ್ಟ್ರು ಗುರುಗಳು ಏನಾದರೂ ಗಾಯಿಗೆ ಅದ ಅಂದರೆ ಅಷ್ಟು ಬೇಗ ಹೋಗಲ್ಲ ನೋಡಿಕೊಂಡು. ಅದರಿಂದ ಐ ಆಮ್ ಜಸ್ಟ್ ಮ್ಯಾನೇಜಿಂಗ್. ಆ ಪುಣ್ಯಾತ್ಮ ಕೇಳಿದೆ, ಸರ್ ಹೆಂಗೆ ಸರ್ ನೀವು ಅಂದರೆ, ಇಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಭೂದೇವಿಗೆ ಆ ಒಂದು ತೋಟದ ಒಳಗಡೆ ಬಂದರೆ ಸರ್, ಚಪ್ಪಲಿ ಹಾಕ್ಕೊಂಡು ಓಡಾಡಬಾರ್ದು ಸರ್, ಅವಮಾನ ಮಾಡಬಾರ್ದು ಸರ್. ಪುಣ್ಯಾತ್ಮ ಪುಷ್ಕಳವಾಗಿದ್ದಾರೆ, ಚೆನ್ನಾಗಿದ್ದಾರೆ. ಸುಮಾರು 18-20 ಎಕರೆ ನಡೆಸ್ಕೊಂಡು ತೋಟಗಾರಿಕೆ. ಅವರು ನನಗೆ ಹೇಳಿದ್ರು, ಗುರುಗಳೇ ಯೂಟ್ಯೂಬ್ ನೋಡಿಬಿಟ್ಟು ನಾನು ಕೇಸರಿ ಬೆಳೆದು ಬಿಡ್ತೀನಿ, ಸಫ್ರನ್ ಬೆಳೆದು ಬಿಡ್ತೀನಿ, ಆ್ಯಪಲ್ ಬೆಳೆದು ಬಿಡ್ತೀನಿ, ಅವೆಲ್ಲ ಇದು ಇಳಿಬೇಕು. ಅದಕ್ಕೋಸ್ಕರ ಹಣ್ಣೆಲ್ಲ, ಇಷ್ಟು ಗಿಡವೆಲ್ಲ ಕೊಡಲ್ಲ ಭಾರ. ಕೊಟ್ಟರೂ ಕೂಡ ಪ್ರಕೃತಿ ನಮಗೆ ಹೊಲ್ದಿರ್ಬೇಕು. ಆ ದೇವಿ ಮಳೆ ಗಿಳೆ ಬಂತು ಹೋಯ್ತು, ಹೂವೆಲ್ಲ ಹೋಗ್ಬಿಡುತ್ತೆ, ಸೀಸನ್ನು ಅನ್ಸೀಸನ್ ಏನೇನೋ ಆಗ್ಬಿಡುತ್ತೆ ಅಂತ ಸತ್ತಿವೆ. ಅದರಿಂದ ಮೊನ್ನೆ ಆ ತಾಯಿ ಜೀವ, ನಾನು ಸುಮ್ಮನಿರಮ್ಮ ತಾಯಿ ಜೀವ, ಏನನ್ನ ಮಾಡ್ಬೇಡ, ನಿಂಗೆ ಕುಜ ಬುಧ ಸೇರಿರೋ ಜಾತಕ ಓಡ್ತಲೇ ಇರುತ್ತೆ. ಇನ್ನೊಂದು ಟ್ರೇಡಿಂಗ್ ಮಾಡೋಣ ಗುರುಜಿ. ನೋಡಿ ಹಿಂಗೆ ಓಡೋದು ಕುಜ ಬುಧ ಸೇರಿದ್ರೆ ಅಲ್ಲ. ಸೊ ನಮ್ಮನ್ನ ತಲೆ ಕೆಡಿಸ್ಲಿಕ್ಕೆ ಗ್ರಹಗಳು ತುಂಬಾ ಓಡ್ತಿದೆ. ತಲೆ ಅಂದ್ರೆ ಒಂದನ್ನು ಬಿಟ್ಟು 108 ಅಂದ್ರೆ ಓಹೋ ನಮ್ಮ ಟೈಮ್ ಸರಿ ಇಲ್ಲ ಅಂತ ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ನಮಗೆ ಒಂದು ಬಿಟ್ಟು ಅವನ್ ಬಿಟ್ಟು ಇವ್ರು ಯಾರು, ಇವ್ರನ್ನ ಬಿಟ್ಟು ಅವ್ರು ಯಾರು ಅಂತ ಗ್ರಹಗಳು ನಮ್ಮನ್ನ ಬಂದು ಆ ಪ್ರಭಾವ ನಮ್ಮ ಸ್ವಭಾವವನ್ನ ಕೆಡಿಸ್ತವೆ. ಶಿ ಇಸ್ ಆಲ್ರೆಡಿ ಎ ಟೀಚರ್. ನಾನು ಅದ್ರಲ್ಲಿ ಬರೆದಿದ್ದೀನಿ ಟೀಚಿಂಗ್ ಅಂತ, ಕೋಚಿಂಗ್ ಅಂತ. ನೀನು ಅದನ್ನೇ ಮಾಡು, ಟ್ಯೂಷನ್ ಮಾಡು, ಟ್ಯುಟೋರಿಯಲ್ ಮಾಡ್ತೀನಿ ಗುರುಜಿ. ಸೊ ನಿಮ್ಮ ಶಕ್ತಿಯಲ್ಲೇ ಆಟ ಆಡಿ. ಗೊತ್ತಿಲ್ಲದ ನಿಶಕ್ತಿ ಅಂತ ತಟ್ಟೆಯಲ್ಲಿ ಇಟ್ಕೋಬೇಡಿ. ಧನಸ್ಸಲ್ಲ, ಎಲ್ಲ ರಾಶಿ. ಮಕರ ರಾಶಿ ಬ್ಯೂಟಿಫುಲ್ ವಾರ. ಓಡಾಟ, ಸುತ್ತಾಟ, ಕೆಲಸ, ಕಾರ್ಯ. 11ರಲ್ಲಿ ಬುಧ, 12ನೇ ಮನೇಲಿ ಸೂರ್ಯ ಮಲಗಿದ್ದಾನೆ. ನಿಮ್ಮ ಮನೇಲಿ ಯೋಗಕಾರಕ ಶುಕ್ರ, 2ನೇ ಮನೇಲಿ ಶನಿ, 3ನೇ ಮನೇಲಿ ರಾಹು. ನಿಮಗೆ ಇದು ಹೆಂಗೆ ಗೊತ್ತಾ? ಎಲ್ಲ ನಡೀತಿದೆ. ಎಲ್ಲ ನೀವು ಅಂದ್ಕೊಂಡಿದ್ದೆಲ್ಲ, ಆಗೋದೆಲ್ಲ, ಹೋಗೋದೆಲ್ಲ, ನೋಡೋದೆಲ್ಲ, ಮಾಡೋದೆಲ್ಲ ನಡೀತಿದೆ ಈ ವಾರ ಆ ರೀತಿ. ಆದ್ರಿಂದ ಸ್ವಲ್ಪ ತುಂಟ್ರೆ ಆಗ್ಬಿಡ್ತೀರಿ. ಶುಕ್ರ ಇದಾನಲ್ವಾ, ಮಹಾ ಸ್ವೀಟ್ ಕಾರಕ. ದಿಢೀರ್ ದುಡ್ಡು, ಸಿಕ್ಕಾಬಟ್ಟೆ ದುಡ್ಡು, ಸಿಕ್ಕಾಬಟ್ಟೆ ಅಧಿಕಾರ, ಇದೆಲ್ಲ ಬಂದ್ಬಿಟ್ರೆ ಮನುಷ್ಯನಿಗೆ ಮೈ ಪ್ರಜ್ಞೆ ತಪ್ಪೋಗ್ಬಿಡುತ್ತೆ. ಜಾಗ್ರತೆ. ಎಲ್ಲ ತಪ್ಪಾದಂಥದ್ದು, ತಪ್ಪಾದ ಪಾಯಸ, ತಪ್ಪಾದ ಊಟ, ಈ ಥರದ್ದು ಭಾವಗಳು, ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಆಲೋಚನೆಗಳು, ತಪ್ಪಾದ ಇನ್ಕಮ್, ಈ ಥರದ್ದು ಕರ್ಕೊಂಡು ಹೋಗುತ್ತೆ. ವೆರಿ ವೆರಿ ಕೇರ್ಫುಲ್, ವೆರಿ ವೆರಿ ಕೇರ್ಫುಲ್. ಆಮೇಲೆ ಯಾವ ವ್ಯವಹಾರಕ್ಕೂ ತೊಂದರೆ ಇಲ್ಲ. ಬಂಗಾರ, ಬೆಳ್ಳಿ, ಅಲಂಕಾರ, ಒಪ್ಪ, ಓರಣ, ಕಲಾವಿದರು, ಆರ್ಟಿಸ್ಟ್, ಮೂವಿ, ಥಿಯೇಟರ್, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಬೋಟಿಕ್, ಬಟ್ಟೆ,
ಮೇಕಪ್ಪು ಈ ಥರದ್ರಲ್ಲಿ ತೊಡಗಿಸ್ಕೊಂಡಿದ್ರೆ ವಿಶೇಷ ಅಭಿವೃದ್ಧಿ. ಇನ್ನು ಕುಂಭರಾಶಿ, ಲಾಭಕ್ಕೆ ಸೂರ್ಯ ಬಂದಿದ್ದಾನೆ, ದಟ್ ಇಸ್ ದ ಫ್ಯಾಂಟಾಸ್ಟಿಕ್. ಕುಜ ಕೆಟ್ಟು ಕೂತಿದ್ದಾನೆ, ಫ್ಯಾಂಟಾಸ್ಟಿಕ್. ಈ ವಾರ ಎಂಥ ತೊಂದರೆಗಳು ಬಂದರೂ ನಿಭಾಯಿಸ್ಕೊಳ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ. ದಿಢೀರೊಂದು ಪ್ರಯಾಣ, ಕುಟುಂಬದವರ ಜೊತೆ ಪ್ರಯಾಣ, ಈ ವಾರ ಸಂಭ್ರಮ, ಸಂಗಾತಿ, ಖುಷಿ, ಇದು ಯಾವುದಕ್ಕೂ ಕೊರತೆ ಇಲ್ಲ. ಈ ವಾರ ಸಂಭ್ರಮ. ಶುಕ್ರ 12ನೇ ಮನೆ, ಪ್ರಯಾಣದ ಮನೇಲಿ ಶುಕ್ರ ಇದ್ರೆ 12ನೇ ಮನೆಯನ್ನ ಪ್ರಯಾಣ ಅಂತ ಹೇಳ್ತಾರೆ. ಶುಕ್ರ ಬಂದು ಕುತ್ಕೋಬಿಟ್ರೆ ಒಳ್ಳೆ ಪ್ರಯಾಣ. ಒಂಥರ ನ್ಯೂ ಇಯರ್ ಪಾರ್ಟಿ ಈ ವಾರನೇ ಶುರು ನಮಗೆ. ಹೊಸ ವರ್ಷದ್ದು. ಹೌದು, ಹೊಸ ವರ್ಷ ಜಾಕ್ಪಾಟ್ ವರ್ಷ. ಕುಂಭರಾಶಿಯವರಿಗೆ ಅಲ್ಲೊಂದು ಕೋಟೀಶ್ವರ ಯೋಗ ಅನ್ನತಕ್ಕಂಥದ್ದು ಹೇಳ್ತಾರೆ. ಹೌದು 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 ಅಂಥದ್ದೊಂದು ವಿಚಿತ್ರವಾದೊಂದು ಕಾಂಬಿನೇಷನ್ ನಡೆಯುತ್ತೆ. ಅದು ಆ ರಾಶಿ ಫಲ ಬಂದಾಗ ಹೇಳ್ತಾರೆ. ಸೊ ಅದಕ್ಕೆ ಈ ವಾರವೇ ಅಂಕುರಾರ್ಪಣೆ ನಡೆಯುತ್ತೆ. ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೀತಕ್ಕಂಥದ್ದು, ಹೋಗೋದು ಬರೋದು ನೋಡೋದು ಮಾಡೋದು ಯಾವುದಾದ್ರೂ ಅದ್ಭುತ. ಯಾಕಂದ್ರೆ 11ನೇ ಮನೆ ಸೂರ್ಯ ಏನ್ ಮಾಡ್ತಾನೆ, ಶುಕ್ರನ ಸಾರದಲ್ಲಿದ್ದು ಶುಕ್ರ ಅಲ್ಲಿ ಲಾಭದಲ್ಲೂ ಇದ್ದಾನೆ. ಸೊ ಲಾಭ ಕೊಡೋದು ಕೊಟ್ಟು ಖರ್ಚು ಮಾಡಿಸ್ತಾನೆ. ಸೊ ಯಾವುದೋ ರೀತಿ ದುಡಿತೀರಿ, ದುಡಿತಕ್ಕೆ ತಕ್ಕಂತೆ ಹೈ ಎಂಡ್ ವಸ್ತುಗಳು, ಹೈ ಎಂಡ್ ಖರ್ಚುಗಳು ಬರ್ತಕ್ಕಂಥದ್ದು ಆಗುತ್ತೆ. ಮಕ್ಕಂತ ಏನೂ ತೊಂದರೆಗಳಿಲ್ಲ, ಚೆನ್ನಾಗಿದೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ, ಕನ್ಸಲ್ಟೆನ್ಸಿ, ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್, ಸೇಲ್ಸ್, ಅಡ್ವೈಸರ್, ಲೀಗಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಲೋನ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಬ್ಯಾಂಕಿಂಗ್ ಅಡ್ವೈಸರ್, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಊಟ ಬಟ್ಟೆ, ಒಳ್ಳೆ ಊಟ ಒಳ್ಳೆ ಬಟ್ಟೆ ಇವೆಲ್ಲವನ್ನು ಧರಿಸ್ತಕ್ಕಂಥ ಸುಯೋಗ. ಏನು ವಿಶೇಷವಾಗಿ ಮೀನರಾಶಿ, ಲಾಭದಲ್ಲಿ ಶುಕ್ರ, ಕೇಂದ್ರದಲ್ಲಿ ಸೂರ್ಯ, ಮೂಲ ತ್ರಿಕೋಣದಲ್ಲಿ ಬುಧ, ಬ್ಯೂಟಿಫುಲ್. ಒಂದೇ ಗುರು ಒಬ್ಬ ವಕ್ರ ಇರೋದ್ರಿಂದ ಸ್ವಲ್ಪ ಒಡ ಹುಟ್ಟಿದವರು, ಆತ್ಮೀಯರು, ಸ್ನೇಹಿತರು ಒಂಥರ ದಿಗಿಲಾಗಿ ಕೆಲವೊಂದು ಕೆಲಸಗಳು ನಡೀತಕ್ಕಂಥದ್ದಾಗುತ್ತೆ. ದಿಗಿಲು ಇದೇ, ನಾನು ಅಂದ್ಕೊಂಡಿರೋ ವೇಗದಲ್ಲಿ ಹೋಗ್ತಿಲ್ಲ, ನಾನು ಅಂದ್ಕೊಂಡಿರೋ ಹಾಗೆ ಆ ಒಂದು ಎದುರುಗಡೆಯ ವ್ಯಕ್ತಿಗಳು ಇಲ್ಲ, ಈ ಥರದೊಂದು ಬದಲಾವಣೆಗಳು ನಡೀತಕ್ಕಂಥದ್ದು ಆಗೋದು ಬಿಟ್ರೆ ಈ ವಾರ ನಿಮಗೂ ಏನು ತೊಂದರೆ ಇಲ್ಲ. ಹೂವಿನ ವ್ಯಾಪಾರ, ಹೂವಿನ ಅಲಂಕಾರ ವ್ಯಾಪಾರ, ವೃತ್ತಿ, ಈ ಡೆಕೋರೇಷನ್ ಮಾಡಿಸೋದು, ಛತ್ರಗಳು, ಅಡಿಗೆಗಳು ಮಾಡಿ ಬಡಿಸೋದು, ಅಡಿಗೆ ವ್ಯಾಪಾರ, ಊಟದ ವ್ಯಾಪಾರ, ಟ್ರಾವೆಲ್ಸ್ ವ್ಯಾಪಾರ, ಬೆಳ್ಳಿ, ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಮೇಕಪ್, ಶೃಂಗಾರ, ಕಾಸ್ಮೆಟಿಕ್ಸ್, ಭರತನಾಟ್ಯ, ವಾದ್ಯ, ಗೋಷ್ಠಿ, ಜನಾನುರಾಗಿ, ಜನಗಳನ್ನು ನಗಿಸೋದು, ಜನಗಳನ್ನು ತೃಪ್ತಿಪಡಿಸೋದು, ಜನಗಳಲ್ಲಿ ಖುಷಿಪಡಿಸೋದು, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.